ಈ ದಿವಸ ನಾವು ಈ ಒಂದು ದಿನದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸೋಣ. ಸ್ವಾಗತವನ್ನು ಬಯಸುತ್ತಾ ಈ ದಿನದ ತರಗತಿ ನಾವು ಪ್ರಾರಂಭಿಸೋಣ. ಹೌದಲ್ಲ? ಆ ತರಗತಿಯನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಒಂದು ಸಣ್ಣ ಕಥೆಯನ್ನು ನಿಮ್ಗೆ ಹೇಳ. ಆ ಕಥೆ ಕೇಳಿದ್ರೆ ನೀವು ಅದರ ಮೌಲ್ಯ ಏನಂತ ಹೇಳಬಹುದು. ಹೇಳ್ತಾರ? ಆ ಕಥೆಯನ್ನ ಈಗ ಆರಂಭ ಮಾಡೋಣ, ಸರಿನಾ? ಈಗ ಒಂದು ಊರು, ಆ ಊರಿನಲ್ಲಿ ಒಬ್ಬ ಸಾಹುಕಾರ ಇದ್ದ. ಆ ಸಾಹುಕಾರ ಅಂತ ಗೊತ್ತಾಗುತ್ತೆ ಹೌದಾ? ಏನು ಸಾಹುಕಾರ? ಶ್ರೀಮಂತ ಅಂತ, ಎಲ್ಲದರಲ್ಲೂ ಶ್ರೀಮಂತ. ಅವನು ಹಣದಲ್ಲಾಗಿರ್ಬೋದು, ಜಮೀನುಗಳಾಗಿರ್ಬೋದು, ಬೇರೆ ಎಲ್ಲದರಲ್ಲೂ ಸಹ ಅವನು ಶ್ರೀಮಂತನಾಗಿದ್ದಾನೆ ಅಂತ. ಅವನು ತೋಟವನ್ನು, ಒಂದು ಮನೆಯನ್ನ ಇರುತ್ತೆ, ತೋಟಗಳನ್ನು ಕಟ್ಟಿರ್ತಾನೆ. ಅವನ ತೋಟಕ್ಕೆ ಒಂದು ನಾಯಿ ಏನು ಮಾಡ್ಬಿಡ್ತಪ್ಪ ಅಂದ್ರೆ ಓಡಿ ಬಂದಿರುತ್ತೆ. ಸಣ್ಣ ಮರಿ, ನಾಯಿ ಮರಿ ಅಲ್ಲ. ತಾನು ಸಾಕಿರ್ತಕ್ಕಂಥ ಎಲ್ಲ ಒಂದು ಪದಾರ್ಥಗಳ ಯಾವುದು ಬೆಳೆಗಳನ್ನು ಅಥವಾ ತನ್ನೆಲ್ಲ ಒಂದು ವಸ್ತುಗಳನ್ನು ನಾಯಿಯನ್ನು ಹಾಳು ಮಾಡುತ್ತೆ ಅಂತ ಹೇಳಿ ಮಾಡ್ತಾನೆ. ಆ ನಾಯಿಗೆ ಹೊಡಿತಾನೆ. ಆ ನಾಯಿ ಹೊಡೆದಾಗ ಏನಾಯಿತು, ನಾಯಿ ಒಂದು ಕಾಲು ಮುರಿತ ಆಗುತ್ತೆ. ಅದೇ ಆ ಸಾಹುಕಾರನ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು ಧೈರ್ಯ ಅಂತ. ಅವನ ಹೆಸರೇನು? ಅವನಿಗೇನಪ್ಪ ಅಂದ್ರೆ ಆ ಪರಿಸರದಲ್ಲಿ ಕಾಣ್ಬರ್ತಕ್ಕಂತಹ ಪ್ರಾಣಿಗಳ ಮೇಲೆ ಬಹಳ ಒಂದು ಅವನಿಗೆ ಅಕ್ಕರೆ ಪ್ರೀತಿ. ಹೌದಾ? ಪ್ರಾಣಿಗಳನ್ನ ಸಾಕುವಂಥದ್ದು, ಅವುಗಳನ್ನ ಆರೈಕೆ ಮಾಡ್ತಕ್ಕಂಥದ್ದು, ಅವುಗಳ ಆಗುವವುಗಳನ್ನ ನೋಡ್ತಕ್ಕಂಥದ್ದು ಅವನಿಗೆ ಭಾಳ ತುಂಬಾ ಇಷ್ಟ. ಯಾವಾಗ ಆ ಸಾಹುಕಾರ ಆ ನಾಯಿಗೆ ಹೊಡಿತಾನೋ, ಆ ಹೊಡೆದ ಸಂದರ್ಭದಲ್ಲಿ ಆ ನಾಯಿ ಅವನು ತಗೊಳ್ತಾನೆ. ಆಗ ಆ ಸಾಹುಕಾರ ಹೇಳ್ತಾನೆ, ಏನಂತ ಹೇಳ್ತಾನೆ, ಈ ನಾಯಿಯನ್ನ ತೆಗೆದುಕೊಂಡು ಬಿಸಾಕು, ಇದು ಮುಂದೆ ನಮ್ಮ ಬೆಳೆಗಳನ್ನ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ನಾಶ ಮಾಡುತ್ತೆ ಅಂತೇಳಿ ಆ ನಾಯಿಯನ್ನು ಬಿಸಾಕು ಅಂತೇಳಿ ಆ ಧೈರ್ಯನಿಗೆ ಹೇಳ್ತಾನೆ. ಆಗ ಧೈರ್ಯ ಮಾಡ್ದ, ಆ ಒಂದು ಪ್ರಾಣಿಯನ್ನ, ಆ ಒಂದು ನಾಯಿಯನ್ನು ಎತ್ಕೊಂಡು ಹೊಸ ಕಡೆ ಮನಸ್ಸು ಬರದೆ ತನ್ನ ಮನೆಗೆ ತಗೊಂಡು ಹೋದ. ಆ ಮನೆಗೆ ತಗೊಂಡು ಹೋದ್ಮೇಲೆ ಏನ್ ಮಾಡ್ದ, ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ, ಹೌದಾ, ಗೋಣಿ ಚೀಲ ಹಾಕಿ ಅದು ಮಲಸಿದ. ಅದ್ರ ಮೇಲೆ ಕೂದಲು ಎಲ್ಲ ಇದು ಎಲ್ಲ ಕ್ಲೀನಾಗಿ ಸ್ವಚ್ಛಗೊಳಿಸಿದ. ಸ್ವಚ್ಛಗೊಳಿಸೋ ಸಂದರ್ಭದಲ್ಲಿ ಕಿವಿಯಲ್ಲಿ ಒಂದು ಸಣ್ಣ ಗುಳಿ ಇರುತ್ತೆ, ಆಯ್ತಾ? ಗುಳಿ ಗೊತ್ತಾಗತ್ತಲ್ಲ, ಒಂದು ರಂಧ್ರ ಏನೋ ಉದ್ಭವ ಆಗಿರುತ್ತೆ. ಅದನ್ನು ಅವನು ಗಮನಿಸಲ್ಲ ಅಷ್ಟು ಏನೋ ಇದೆ ಅಂತಂದು ಏನ್ ಮಾಡ್ತಾನೆ, ಆ ಮುರಿದಂತ ಕಾಲಿಗೆ ಏನ್ ಮಾಡ್ತಾನೆ, ಬ್ಯಾಂಡೇಜ್ ಮಾಡ್ತಾನೆ, ಔಷಧಿ ಹಚ್ತಾನೆ, ಉಪಚಾರ ಮಾಡ್ತಾನೆ. ಹೀಗೆ ಕಾಲ ನಂತರದಲ್ಲಿ ಆ ಒಂದು ನಾಯಿ ಮರಿ ಏನಾಗುತ್ತೆ, ಕಾಲು ಚೆನ್ನಾಗಾಗುತ್ತೆ. ಚೆನ್ನಾಗಾದ ನಂತರ ಅವನು ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಕಡೆ ಸಹ ನಾಯಿಗಳನ್ನ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಆ ನಾಯಿ ಸಹ ಅಷ್ಟೇ ಕೃತಜ್ಞತೆ ಮೇಲಿತ್ತು. ಹೌದಾ? ತನಗೆ ಕಷ್ಟದಲ್ಲಿ ಸಹಾಯವನ್ನು ಮಾಡಿರ್ತಕ್ಕಂಥ ತನ್ನ ಒಂದು ಒಡೆಯ ಅಂದ್ಕೊಂಡು ಅವನಿಗೂ ಸಹ ಅನುಕೂಲವನ್ನ ಮಾಡಿಕೊಡ್ತಾ ಇರುತ್ತೆ. ಈಗ ಅಲ್ಲಿಗೆ ಒಂದು ತಿಂಗಳಾಗುತ್ತೆ. ಆ ನಾಯಿ ಮರಿಯನ್ನು ತಗೊಂಡ್ಬಂದು, ಆಯ್ತಾ, ಅಷ್ಟೊತ್ತಿಗೆ ಏನಾಯ್ತು, ಆ ಒಂದು ಕಿವಿ ಅಂದ್ರೆ ಅಂದ ಇತ್ತಂದ್ರ ಅಲ್ಲಿಂದ ಒಂದು ನಾಣ್ಯ ಉದುರುತ್ತೆ. ಒಂದು ತಿಂಗಳ ನಂತರ ಒಂದು ನಾಣ್ಯ ಅಲ್ಲಿಗೆ ಉದುರುತ್ತೆ. ಆಗ ಅದನ್ನ ಗಮನಿಸಿದಂತಹ ಆ ಧೈರ್ಯ ಏನ್ ಮಾಡ್ತಾರೆ, ತಗೊಂಡೋಗಿ ತಾಯಿ ಕಡೆ ಕೊಡ್ತಾನೆ. ತಾಯಿ ಏನ್ ಮಾಡಿದ್ದು, ಇದು ಬಂಗಾರ ಒಂದು ವಸ್ತು ಇದೆ ಅಂದ್ಕೊಂಡು ಅದನ್ನ ಅಕ್ಕಸರಿ ಬಳಿ ತಗೊಂಡು ಹೋಗ್ತಾಳೆ. ಅಕ್ಕಸರಿಗೆ ಏನ್ ಮಾಡ್ತಾರ, ಅದನ್ನ ತೇಜ್ ನೋಡಿದಾಗ, ಅದನ್ನು ಪರೀಕ್ಷೆ ಮಾಡಿದಾಗ ನಿಜವಾದ ಬಂಗಾರ ಅಂತ ಹೇಳಿ ತಿಳಿದು ಆ ಬಂಗಾರವನ್ನ ಕೊಂಡ್ಕೊಳ್ತಾನೆ. ಆ ದುಡ್ಡನ್ನ ಆಕೆಗೆ ಕೊಡ್ತಾನೆ. ಆಗ ತಾಯಿ ಬಂದು ತನ್ನ ಮಗನಿಗೆ ಹೇಳಿದ್ದು, ಬಂಗಾರ ನಾಣ್ಯವನ್ನ ಕೊಟ್ಟಿದೆಯಪ್ಪ ಅಂತ ಹೇಳಿ ಅವ್ರಿಗೆ ಖುಷಿಯನ್ನು ಪಡ್ತಾಳೆ. ಪುನಃ ಮತ್ತು ಗುಂಡಿ ಅದೇ ತರ ಇರುತ್ತೆ. ಹೀಗೆ ಏನಾಗುತ್ತೆ, ತಿಂಗಳ ನಂತರ ಮತ್ತೊಂದು ಬಂಗಾರ ನಾಣ್ಯ ಕೊಡುತ್ತೆ. ಹಿಂಗೆ ಬಂಗಾರದ ನಾಣ್ಯದಿಂದ ಅವನಿಗೆ ಅಕ್ಕಸರಿ ಕೊಡ್ತಾನೆ, ದುಡ್ಡು ತಗೊಳ್ತಾನೆ. ಆ ಬಡವನಾಗಿದ್ದಂತಹ ಯಾರೋ ಆ ಧೈರ್ಯ ಮನೆಯನ್ನು ಕಳ್ತಾನೆ, ಸುಖವಾದಂತ ಜೀವನ ನಡೆಸ್ತಾನೆ, ಸಂತೋಷ ಜೀವನ ಮಾಡ್ತಿರ್ತಾನೆ. ಹೌದಾ? ತಿಂಗಳಿಗೆ ಒಂದು ಬಂಗಾರ ನಾಣ್ಯ ದೊರೀತಾ ಇರುತ್ತೆ. ಈ ವಿಚಾರ ಯಾರಿಗೆ ಗೊತ್ತಾಯ್ತು? ಸಾಹುಕಾರ ಗೊತ್ತಾಯ್ತು. ಸಾಹುಕಾರ ಏನ್ ಮಾಡಿದೆ, ಅದು ನನ್ನ ಹೊಲ ನಾಯಿ, ನನ್ನ ಮನೆ ನಾಯಿ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಬಲವಂತದಿಂದ ನಾಯಿಯನ್ನ ತಗೊಂಡು ಹೋಗ್ತಾನೆ. ಅದನ್ನ ಪ್ರೀತಿಯಿಂದ ತಗೊಂಡು ಹೋದ, ಅದನ್ನ ಸಾಗರ್ ತಗೊಂಡು ಹೋದ. ಅದಾಗಲೇ ಧೈರ್ಯ ಮಾಡ್ದ, ಅದನ್ನ ಪ್ರೀತಿಯಿಂದ ಹೌದಾ ಸಾಕುವಾಗಿ ತಗೊಂಡು ಹೋದ. ಅದು ಬಂಗಾರ ನಾಣ್ಯ ಕೊಡೋದು ನನಗೆ ಗೊತ್ತಿರ್ಲಿಲ್ಲ. ಹೌದಾ? ಆದ್ರೆ ಈಗ ತಗೊಂಡು ಹೋಗ್ತಾನೆ ಸಾಹುಕಾರ ಏನ್ ಮಾಡಿದಾನೆ, ಬಂಗಾರಕ್ಕೋಸ್ಕರ ನಾಣ್ಯಕ್ಕೋಸ್ಕರ ತಗೊಂಡು ಹೋಗೋದ್ರಿಂದ ಸಾಕುವುದಕ್ಕಲ್ಲ. ಹೌದಾ? ಸ್ವಲ್ಪ ದಿವಸ ಊಟ ಹಾಕಲ್ಲ, ನೀರು ಹಾಕಲ್ಲ, ಏನು ಕೊಡಲ್ಲ. ಆದ್ರೆ ಅವ್ನು ಏನ್ ಕಾಯ್ತಾನೆ, ಯಾವಾಗ ಬಂಗಾರ ನಾಣ್ಯ ಹಾಕುತ್ತೆ, ನನಗೆ ಯಾವಾಗ ಬಂಗಾರ ತೆಗಿರುತ್ತೆ ಅಂತ ಕಾಯ್ತಾ ಇದ್ದಾನೆ. ಹೌದಾ? ಈ ವಿಚಾರ ಗೊತ್ತಾದ್ರೆ ಕೆಲವೊಂದು ಮತ್ತೆ ಅದು ಪಡಿತಾನೆ. ಕೆಲವು ದಿನ ನಂತರ ಅದಕ್ಕೆ ಊಟ ನೀರು ಇದ್ದರೆ ಏನಾಗುತ್ತೆ, ಆ ನಾಯಿ ಮರಿ
ಸತ್ತು ಹೋಗುತ್ತೆ. ಆಯ್ತಾ? ಆ ನಾಯಿ ಮರಿ ಏನಾಯ್ತು? ಸತ್ತು ಹೋಗುತ್ತೆ. ಕೊನೆಗೆ ಆ ಧೈರ್ಯ ಬಂದು ಕಣ್ಣೀರನ್ನು ಹಾಕ್ತಾನೆ, ಆ ನೋವನ್ನು ಅನುಭವಿಸ್ತಾನೆ. ಆಯ್ತಾ? ಅಲ್ಲಿ ನಾಯಿಯ ಒಂದು ಬಂಗಾರ ಕೊಡ್ತಕ್ಕ ಆ ನಾಯಿಯ ಒಂದು ಜೀವನ ಏನಾಯ್ತು? ಅಂತ್ಯ ಆಗ್ತಾ ಇದೆ. ಆಯ್ತಾ? ಇದು ಒಂದು ಕತೆ. ಈ ಕತೆ ಕೇಳಿದ್ರೆ ನಿಮಗೆ ಏನು ಅನಿಸ್ತು? ಕತೆ ಕೇಳಿದ್ರಲ್ವಾ? ಕೇಳಿದ್ರಲ್ಲ? ಏನ್ ಅನಿಸ್ತಪ್ಪ ಕಥೆಯಲ್ಲಿ? ಯಾರೇ ಸಹಾಯ ಮಾಡಿದ್ರು ನಾವು ಅವರಿಗೆ ಕೃತಜ್ಞರಾಗಬೇಕು. ಹೌದಾ? ಅದು ಯಾರಿಗೆ ಕೃತಜ್ಞರಾಗ ಕಥೆಯಲ್ಲಿ? ಕೃತಜ್ಞರಾಯ್ತು. ಯಾವ ರೀತಿ ಕೃತಜ್ಞತೆ ಆಯ್ತು? ಸರ್ ಅವನು ತಾನಾಗಿ ಅದಕ್ಕೆ ಎಲ್ಲ ಉಪಚರಿಸಿದ್ರು ಸರ್, ಅನ್ನ ಎಲ್ಲ ಹಾಕಿ ಕ್ಲೀನಾಗಿ ನೋಡ್ಕೊಂಡ್ರು ಸರ್. ಅವನಿಗೆ ಅದು ತಿನ್ನೋದು. ಹೌದಾ? ಚಿನ್ನದ ಹಾಗಾದ್ರೆ ನೀನೇನು ಹೇಳ್ತೀವಿ ಮಕ್ಕಳು? ಸರ್ ಅತಿ ಆಸೆ ಗತಿಗೆ ಅತಿಯಾದ ಆಸೆ ಹೆಂಗೆ ಹೇಳ್ತೀಯ? ಅತಿಯಾದ ಆಸೆ ಗತಿಗಳನ್ನ ಸರ್ ಅತಿ ಆಸೆ ಪಡಬಾರ್ದು ಸರ್, ಅದು ಮತ್ತೆ ಸಿಗಲ್ಲ ಸರ್. ಅವನಿಗೆ ಏನಾಗ ಸಾವುಕಾರ ಏನ್ ಮಾಡಿದೆ? ಅತಿ ಆಸೆ ಮಾಡಿದ್ರೆ ಏನಾಯ್ತು ಸರ್? ಅವನಿಗೆ ಸಿಗ್ಲಿಲ್ಲ, ಅದು ಬಂಗಾರ ನಿರಾಶೆನ ಅನುಭವಿಸ್ಬೇಕಾಯ್ತು. ಹೌದಾ? ಕುಗ್ಗ ನೀನ್ ಹೇಳ್ತೀಯಮ್ಮ? ಸರ್ ಯಾವುದೇ ಒಂದು ಪ್ರಾಣಿ ಆಗಲಿ ಯಾವುದೇ ಮೇಲೆ ನಾವು ದ್ವೇಷಿಸಬಾರ್ದು, ಯಾಕಂದ್ರೆ ಅವು ಮೂಕ ಪ್ರಾಣಿಗಳಾಗಿರ್ತವೆ, ಅವು ಮನುಷ್ಯಂತಾರೆ ಸರ್. ಅದಕ್ಕೆ ಹೌದಾ? ಹಾಗಾದ್ರೆ ಈ ಒಂದು ಕತೆ ನಾವ್ ಏನ್ ಟೈಟ್ ಕೊಡ್ಬೋದು? ಈ ಕತೆ ಕೇಳಿದ್ರಲ್ಲ, ನಾನು ಟೈಟ್ ಹೇಳಿಲ್ಲ, ನಿಮಗೆ ಕತೆ ಹೇಳ್ತಿದ್ರು ಇನ್ನಷ್ಟೇ. ಏನ್ ಟೈಟ್ ಕೊಡ್ಬೋದು? ಹಾಗಾದ್ರೆ ಈಗ ಈ ಒಂದು ಕತೆ ಟೈಟ್ ಕೊಡ್ಬೋದಾಗ ಚಿನ್ನದ ನಾಯಿ. ಯಾಕೆ ಚಿನ್ನದ ನಾಯಿ ಅಂತ ಹೇಳ್ತೀವಿ? ಯಾರಿಗೆ ಕೊಡ್ಬೇಕು? ನಾಯಿಗೆ ಹಂಗಂದ್ರೆ ಅವನ ಜೀವನ ಏನಾಯ್ತು ಅವಾಗ? ಸಂತೋಷವಾಯ್ತು, ಸುಖವಾಗಿ ಜೀವನ ಮಾಡ್ತಾ ಇದ್ದ. ನೋಡ್ರಿ ಈ ತರ ಯಾರು ಅದಕ್ಕೆ ನೀವು ವಿದ್ಯಾರ್ಥಿಗಳು ಬೆಳೆಯುವ ಸಿರಿ ಮೊಳಕೆ, ಬೆಳೆಯುವ ಸಿರಿ ಅದ ಬಸವಣ್ಣನ ಮಾತೇನು? ಬಸವನ ವಚನ ಕಾಯಕವೇ ಯಾರು ಕಷ್ಟಪಟ್ಟು ದುಡಿತಾರೋ ಅಂತವ್ರ ಜೀವನ ಸುಖವಾಗಿರುತ್ತೆ. ಯಾರು ನೀವು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ತಿರೋ ಮುಂದೆ ನಿಮ್ಮ ಜೀವನ ಏನಾಗಿರುತ್ತೆ? ಸುಖವಾಗಿರುತ್ತೆ. ಹೌದಾ? ಅದಕ್ಕೆ ಈ ನೆಲೆಯಲ್ಲಿ ಆ ಕತೆ ಬಂದಿರ್ತಕ್ಕಂಥ ನೀವು ಇದನ್ನ ಈಗ ಅದಕ್ಕೆ ವಿದ್ಯಾಭ್ಯಾಸ 8ನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ, ಇನ್ನೂ ಒಂದು 7 ವರ್ಷ ಕಾಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ನೀವು ಸಹ ಮುಂದೆ ಒಂದು ಫಲ ಕೊಡುವಂತಹ ವ್ಯಕ್ತಿಗಳಾಗ್ತೀರಿ. ಹೌದಾ? ಅವಾಗ ನೀವೇ ಫಲ ಕೊಟ್ಟು ಏನ್ ಮಾಡ್ಬೋದು? ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ನಂಬಿದಂಥವ್ರನ್ನ ಎಲ್ಲರೂ ಸುಖವಾಗಿ ಏನ್ ಮಾಡ್ಬೋದು? ಸಾಕ್ಬೋದು. ಹೌದಾ? ಆ ಬಡವಾಗಿದ್ದಂತ ಧೈರ್ಯ ಆ ಒಂದು ನಾಯಿ ಸಿಕ್ಕ ಮೇಲೆ ಅಂತ ಜೀವನನೇ ಬದಲಾಗೋದು. ಅದು ನೋಡಿ ಸಿಕ್ಪಟ್ಟಂತ ಯಾರು ಸಾವುಕಾರ? ಹೌದಾ? ಹಂಗೆ ಆ ರೀತಿ ನೀವು ಹೊಟ್ಟೆ ಕಿಚ್ಚನ ಕೊಡಬಾರ್ದು. ನಮ್ಮ ಜೀವನ ನಾವು ಸುಖವಾಗಿ ಇಟ್ಕೋಬೇಕು ಅಂದ್ರೆ ಚೆನ್ನಾಗಿ ಎಲ್ಲರೂ ಏನ್ ಮಾಡ್ಬೇಕು? ವಿಸ್ಮಯ ಎಲ್ಲರೂ ಚೆನ್ನಾಗಿ ಓದ್ಬೇಕು. ಹೌದಾ? ಈ ಹಿನ್ನೆಲೆಯಲ್ಲಿ ಈ ದಿವಸದ ಒಂದು ತರಗತಿ ನಾವು ತಿಳಿಯೋಣ. ಅದೇ ತರ ಇಂಥ ಒಂದು ಅಂಶವನ್ನು ತಿಳಿಸ್ತಕ್ಕಂಥ, ಇಂಥ ಒಂದು ಮೌಲ್ಯವನ್ನು ತಿಳಿಸ್ಕೊಡ್ತಕ್ಕಂಥ ಈ ದಿವಸದ ಪಾಠ ಯಾವ್ದಪ್ಪ ಅಂದ್ರೆ ಪಠ್ಯಪೂರಕ ಪಾಠ. ಇದು 6ನೇ ಒಂದು ಪಠ್ಯಪೂರಕ ಪಾಠವಾಗಿರ್ತಕ್ಕಂತಹ ಸೀಮೆ ಎನ್ನುವಂಥದ್ದು. ಅದಲ್ಲ ಸೀಮೆ ಎನ್ನುವಂಥ ಇದನ್ನ ಬರೆದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಚಂದ್ರಶೇಖರ. ಹೌದಾ? ಚಂದ್ರಶೇಖರ ಕಂಬಾರ ಯಾರು ಗೊತ್ತಾ ನಿಮಗೆ? ಇಲ್ಲ ಸರ್. ಕನ್ನಡ ಸಾಹಿತ್ಯಕ್ಕೆ ಕ್ಷೇತ್ರದಲ್ಲಿ ಉನ್ನತವಾದ ಪ್ರಶಸ್ತಿ ಯಾವುದು? ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? 8 ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು. ಮೊದಲು ಯಾರು? ಕೊನೆಯಲ್ಲಿ ಯಾರು? ನೋಡಿದೀರಾ? ನೋಡಿದೀರಾ? ನೋಡಿ ಹೇಳಿ, ಚಂದ್ರಶೇಖರ ಆದಂತ ಯಾರು? ಚಂದ್ರಶೇಖರ ಕಂಬಾರ. ಈ ಭಾರತದ ಕಾಣ್ತೀರಾ? ಕಾಣ್ತೀರಮ್ಮ? ಚಂದ್ರಶೇಖರ ಆಯ್ತಾ? ಇದರ ಫೋಟೋ ನೋಡಿದ ತಕ್ಷಣ ಕಡಿಮೆ ಹೆಸರನ್ನ ನೆನ್ಪಿಡುವಂತ ಶೆಟ್ಟಿದೇವರ ವಿದ್ಯಾವ ಆಯ್ತಲ್ಲ. ಈಗ ಇವರ ಒಂದು ಪರಿಚಯವನ್ನು ನಾವು ತಿಳ್ಕೊಳ್ಳೋಣ. ಆಯ್ತಾ? ಚಂದ್ರಶೇಖರ ಕಂಬಾರ ಅವರ ಪರಿಚಯವನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ಇವರ ಕಾಲ ಎಷ್ಟಪ್ಪ ಅಂದ್ರೆ ಜನವರಿ 1937 ಎಲ್ಲಿ ಜನಿಸಿದ್ರು? ಬೆಳಗಾವಿ ಜಿಲ್ಲೆಯ ಕುಕ್ಕೆ ತಾಲೂಕಿನ ಗೊಡಗೇರಿ ಎಲ್ಲಿ ಜನಿಸ್ತಾರೆ.
ಇವರು 10 ನಾಟಕಗಳನ್ನು ಬರ್ತಾರೆ, ಹೌದಾ? 5 ಒಂದು ಕವನ ಸಂಕಲನ ಬರ್ತಾರೆ, 5 ಕಾದಂಬರಿಗಳನ್ನು ಬರ್ತಾರೆ, 24 ನಾಟಕಗಳನ್ನ ಎಷ್ಟು ನಾಟಕ ಬರ್ತಾರೆ? 24 ನಾಟಕಗಳನ್ನು ಬರ್ತಾರೆ. ಕವನ ಸಂಕಲನ ಎಷ್ಟು ಬರ್ತಾರೆ? 10 ಕವನ ಸಂಕಲನ ಬರ್ತಾರೆ. ಅದರಿಂದ 5 ಕಾದಂಬರಿಗಳನ್ನ ಬರೆದಿರ್ತಕ್ಕಂಥದ್ದು. ಅವರಲ್ಲಿ ಪ್ರಮುಖವಾದಂತಹ ಚಕೋರಿ ಎನ್ನುವಂಥ ಒಂದು ಮಹಾಕಾವ್ಯ, ನಂತರ ಸಂಗ್ಯಾ ಬಾಳ್ಯ, ಜೋಕುಮಾರ ಸ್ವಾಮಿ, ಸಿರಿ ಸಂಪಿಗೆ, ಶಿವರಾತ್ರಿ ಮುಂತಾದ ನಾಟಕಗಳನ್ನು ಇವರು ರಚನೆ ಮಾಡಿದ್ದಾರೆ. ನಂತರ ಕರಿಮಾಯಿ, ಸಿಂಗಾರಮ್ಮ ಮತ್ತು ಅರಮನೆ, ಶಿಖರ ಸೂರ್ಯ ಇವರ ಕಾದಂಬರಿಗಳು. ಇವರಿಗೆ 2010ರಲ್ಲಿ ಸಾಹಿತ್ಯ ಕ್ಷೇತ್ರದ ಉನ್ನತ ಪ್ರಶಸ್ತಿ ಯಾವುದು? ಜ್ಞಾನಪೀಠ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನಂತರ ಈ ಪ್ರಸ್ತುತ ಸೀಮೆ ಎನ್ನುವಂತ ಒಂದು ಜನಪದ ಕಥೆಯನ್ನ ಇವರ ಮರವೇ ಮರ್ಮರವೇ ಮರವೇ ಮರ್ಮರವೇ ಸಂಕಲನದ ಆತ್ಮಹತ್ಯ ಎನ್ನುವಂತ ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಅದರಿಂದ ಇಷ್ಟು ಇವರ ಒಂದು ಕವಿ ಕಾವ್ಯ ಪರಿಚಯ. ಅದರಿಂದ ಅಜ್ಜಯ್ಯ ಇವರ ಕಾಲ ಎಷ್ಟಪ್ಪ? 1937ರಲ್ಲಿ ಜನಿಸಿದ್ರು. ಪುನೀತ ಯಾವ ಊರಲ್ಲಿ ಜನಿಸಿದಪ್ಪ ಅವರು? ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗಿರಿಯಲ್ಲಿ ಜನಿಸಿದ್ರು. ಹೌದಾ? ಈಗ ನಮ್ಮ ಮಗ್ಯ ಎಷ್ಟು ಒಂದು ನಾಟಕ ಬಂದರೆ 24. ಹೌದಾ? ಗಂಗೋತ್ರಿ ಕವನ ಸಂಕಲನ ಎಷ್ಟು ಬಂದರೆ? 10 ಕವನ ಸಂಕಲನ ಬಂದರೆ. ಸ್ವಪ್ನ ಕಾದಂಬರಿ ಎಷ್ಟು ಬಂದರೆ? 5 ಕಾದಂಬರಿಗಳನ್ನ ಬಂದರೆ. ಹಾಗಾದ್ರೆ ರಚನಾ ಈ ಒಂದು ಸೀಮೆ ಎನ್ನುವಂತಹ ಪಾಠವನ್ನ ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಆತ್ಮಹತ್ಯೆ ಎಂಬ ಕಾದಂಬರಿಯಿಂದ ಆಯ್ಕೆ ಕಥೆಯಿಂದ. ಕಾದಂಬರಿ ಅಲ್ಲ, ಆತ್ಮಹತ್ಯೆ ಎಂಬ ಕಥೆಯಿಂದ. ಇನ್ನೊಂದ್ಸತಿ ಜೋರಿಗೆ. ಆತ್ಮಹತ್ಯೆ ಎಂಬ ಕಥೆಯಿಂದ ಆಯ್ಕೆ ಮಾಡಿದೆ. ಜೋರಿಗೆ ಹೇಳ್ಬೇಕು. ಹಂಗಂದ್ರೆ ಇವರು ಬರೋದ್ರ ಈಗ ಈ ಸೀಮೆ ಅಂದ್ರೆ ಏನು? ಏನ್ ಸೀಮೆ ಅಂದ್ರೆ ಗಡಿ, ಹೌದಾ? ಆಯ್ತಾ? ಎಲ್ಲೆ, ಪ್ರದೇಶ ಅಂತ ಕರಿತೀವಿ. ಸೀಮೆ ಅಂದ್ರೆ ಏನು? ಸೀಮೆ ಅಂದ್ರೆ ಇದರ್ಥ ಏನಪ್ಪ ಅಂದ್ರೆ ಏನು? ಗಡಿ ಅಂತ ಕರಿತೀವಿ, ಪ್ರದೇಶ ಅಂತ ಕರಿತೀವಿ, ಅಥವಾ ಎಲ್ಲೆ ಅಂತ ಕರಿತೀವಿ. ಆಯ್ತಾ? ಈ ಮೂರು ಒಂದೇ ಅರ್ಥ. ಹೌದು, ನಾನಾರ್ಥಗಳು. ಸೀಮೆ ಪದದ ನಾನಾರ್ಥಗಳು ಯಾವ್ಯಾವ ಅಂದ್ರೆ ಅದು ಯಾವ್ಯಾವ್ದು? ಇವು ಅದರ ನಾನಾರ್ಥಗಳು. ಆಯ್ತಾ? ಪರಿಸರದ ಜೀವನಾಡಿ ಮರಗಳಾಗಿವೆ. ಅತಿಯಾಸೆ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನ ಕಡಿತಿರುವುದು ವಿಪರ್ಯಾಸ. ಹಸಿರೇ ಉಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನ ಅವಿವೇಕದಿಂದ ಮನುಷ್ಯ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯ ಸಾಗುತ್ತಿರುವುದನ್ನು ಈ ಜಾನಪದ ಕಥೆ ಮಾರ್ಮಿಕವಾಗಿ ನಿರೂಪಿಸುತ್ತದೆ. ಅತಿಯಾದ ಆಸೆ, ಹಾಗೆ ಹೇಳಿದ ಕತೆ ಅತಿಯಾದ ಆಸೆ ಏನಾಯ್ತು ಅಂತ ನೋಡಿ. ಹೌದಲ್ಲ? ನೋಡಿ, ಪರಿಸರ ನಮ್ಮೆಲ್ಲರ ಏನು? ಪರಿಸರದೇನು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ. ಹೌದಾ? ಒಂದು ಭಾಗ ಪರಿಸರದಲ್ಲಿ ನಾವೆಲ್ಲರೂ. ಹೌದಾ? ಪರಿಸರದಲ್ಲಿ ನಮ್ಮ ಸುತ್ತ ಮುತ್ತ ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲ ವಾತಾವರಣ ನಾವು ಏನ್ ಕರಿತೀವಿ? ಪರಿಸರ ಅಂತ ಕರಿತೀವಿ. ಹೌದಾ? ಪರಿಸರ ಬಿಟ್ಟು ಯಾರು ಬದುಕಕ್ಕೆ ಸಾಧ್ಯ ಇದೆಯಾ? ಹೌದಾ? ಮನುಷ್ಯ ಆದವನು ಪರಿಸರ ಬೇಕೇ ಬೇಕು. ಮನುಷ್ಯ ಮತ್ತೆ ಪರಿಸರ ನಡುವೆ ಸಂಬಂಧ ಹೀಗೆ ನಿರಂತರವಾಗಿ ಇರ್ತಕ್ಕಂಥದ್ದು. ಹೌದಾ? ಪರಿಸರ ಬಿಟ್ಟು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಆದ್ರೆ ನಾವೇನ್ ಮಾಡ್ತೀವಿ? ಸ್ವಾರ್ಥದಿಂದ, ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಾವೆಲ್ಲ ಮರಗಳನ್ನ ಏನ್ ಮಾಡ್ತಿದೀವಿ? ಹೌದಾ? ಏನ್ ಮಾಡ್ತಿದೀವಪ್ಪ ಅಂದ್ರೆ ಎಲ್ಲ ಒಂದು ಗಿಡಗಳನ್ನ ಮರಗಳನ್ನ ನಾಶ ಮಾಡ್ತಾ ಆ ಒಂದು ಮನೆಗಳನ್ನ ಅತ್ಯಂತ ವೈಭವದಿಂದ ಕಟ್ತಾ ಹೋಗ್ತಾ ಇದೀವಿ. ಬಿಸಿಲು ಜಾಸ್ತಿ ಆಗುತ್ತೆ. ಹೌದಾ? ಪರಿಸರದಿಂದ ನಾವು ನಾಶ ಏನಾಗುತ್ತೆ? ಮಳೆ ಕಡಿಮೆ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ, ರೋಗಗಳು ಜಾಸ್ತಿ ಆಗುತ್ತೆ. ಹೌದಾ? ಈಗ 15
ಸಕಲ ಜೀವಿಗಳಿಗೂ. ಬರೀ ಮನುಷ್ಯನ ಅಷ್ಟೇನಾ? ಪರಿಸರ ಬರೀ ಮನುಷ್ಯ ಅಷ್ಟೇ ಬೇಕಾ? ಯಾರಿಗೆ ಬೇಕು? ಒಂದು ಸಣ್ಣ ಜೀವ ಇರುವೆಯಿಂದ ಹಿಡಿದು ಹೌದಾ ಅತ್ಯಂತ ದೊಡ್ಡ ಪ್ರಾಣಿ ಆನೆ, ಸಿಂಹ, ಹುಲಿ, ಮನುಷ್ಯ, ಮಾನವ ಎಲ್ಲ ಏನೇ ಪ್ರಾಣಿಗಳಿದಾವಲ್ಲ ಎಲ್ಲ ಜೀವ ಸಂಕುಲವನ್ನ ಮನುಷ್ಯನ ಅಷ್ಟೇ ಅಲ್ಲದೆ ಪ್ರತಿಯೊಂದು ಜೀವ ಸಂಕುಲಕ್ಕೂ ಏನ್ ಬೇಕು? ಪರಿಸರ ಅವಶ್ಯಕವಾಗಿದೆ. ಆದ್ರೆ ನಮ್ಮ ಅವಿವೇಕದಿಂದ ನಾವೆಲ್ಲ ಸ್ವಾರ್ಥಕ್ಕೋಸ್ಕರ ಪರಿಸರವನ್ನು ನಾಶ ಮಾಡ್ಕೊಂಡು ಬರ್ತಾ ಇದೀವಿ ಎನ್ನುವಂತ ಮಾನವಿಕ ಕಥೆಯನ್ನ ಯಾವ್ದು ಹೇಳ್ತಿದೆ? ಈ ಒಂದು ಜನಪದ ಕಥೆ ನಮಗೆ ತಿಳಿದುಕೊಳ್ತಾ ಇದೆ. ಹೌದಾ? ಆ ಕಥೆ ನೋಡ್ಕೊಳ್ಳಿ. ಈಗ ನಮ್ಮೂರು ಶಿವಾಪುರದ ಅಂಚಿನಲ್ಲಿ ಮರಡಿ ಸುರುವಾಗುವಲ್ಲಿ ವಿಚಿತ್ರವಾದ ಒಬ್ಬ ಮುದುಕ ಕೂತಿರ್ತಾನೆ. ಅವನು ಯಾವಾಗಲೂ ತೆರೆಯ ಮೇಲೆ ಕೈ ಹೊತ್ತುಕೊಂಡು ಇನ್ನೇನು ಆಕಾಶ ತನ್ನ ತೆರೆ ಮೇಲೆ ಅಳಿದು ಬೀಳುತ್ತದೆ ಎಂಬಂತೆ ಭೀತನಾಗಿ ಕುಳಿತುವುದೇ ಅವನ ವಿಶೇಷ. ನಾವು ಯಾರಿಗಾದರೂ ಆಕಾಶ ಉಳಿದ್ರೆ ಎಷ್ಟು ನಿರಂತಕವಾಗಿ ಅಲೆದಾಡುತ್ತಿದ್ದರೂ ಆಕಾಶ ಅರಿದು ಬಿಡುವ ವಿಚಾರ ನಿಮಗೆ ತಿಳಿಯದೆ ಎಂಬಂತೆ ಕ್ರೂರವಾಗಿ ನೋಡ್ತಾನೆ. ನಾವು ಅವನನ್ನು ನಿರ್ಲಕ್ಷಿಸಿ ನಡೆದರೆ ತಲೆಯ ಮೇಲಿನ ಕೈ ತೆಗೆದು ಅಣೆಯಣೆ ಗಿಟ್ಟಿಸಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಅಂದರೆ ತಲೆಯ ಮೇಲೆ ಇಟ್ಟುಕೊಳ್ತಾನೆ. ಈಗೀಗ ಕೋಪದಲ್ಲಿ ಜುಪ್ಪಲ್ಲಿ ಕಿತ್ತುಕೊಳ್ಳಲು ಶುರುವಾಗಿದೆ. ಒಂದು ದಿನ ನಿಮ್ಮಂಥವನೊಬ್ಬ ಯಾಕೋ ಹೀಗೆ ಮಾಡುತ್ತಿ ಅಂತ ಸಹಾನುಭೂತಿಯಿಂದ ಕೇಳಿದಾಗ ಆತ ಹೇಳಿದ ಕಥೆ ಇದು. ನೋಡಿ ಏನೇನಪ್ಪ ಅಂದ್ರೆ ಶಿವಪುರ ಅನ್ನುವಂಥ ಊರು, ಅದು ಮರಳಿ ಶುರುವಾಗುವಲ್ಲಿ ಒಬ್ಬ ವಿಚಿತ್ರವಾದಂತಹ ಒಬ್ಬ ಮುದುಕ. ಅವನು ಯಾವಾಗಲೂ ತನ್ನ ತಲೆ ಮೇಲೆ ಕೈಯನ್ನು ಹೊತ್ಕೊಂಡು ಕುತ್ಕೊಂಡಿದ್ದಾನೆ. ಯಾವ ರೀತಿ? ಕೈ ಹೊತ್ಕೊಂಡು ಕೂತಿದ್ದಾರ, ನಿನ್ ತಲೆ ಮೇಲೆ ತನ್ನ ಎರಡು ಕೈಗಳನ್ನು ಹೊತ್ಕೊಂಡು ಕುತ್ಕೊಂಡಿದ್ದಾನೆ. ಯಾರು ಏನಾಗುತ್ತೆ? ಆಕಾಶವನ್ನು ತಲೆ ಮೇಲೆ ಬಂದು ಬಿದ್ದುತ್ತಿಲ್ಲಪ್ಪ. ನೋಡಿದ್ರೆ ಕೆಲವರಿದೆ ನಿಮಗೆ ಗೊತ್ತದು ಆಕಾಶನ ತಲೆ ಮೇಲೆ ಬಂದು ಇವನು ಬಿದ್ದುಬಿಡ್ತಾರಪ್ಪ, ಆರೋಗ್ಯ ನಾವು ಏನೋ ಆಗ್ಬಿಡ್ತಾನಪ್ಪ ಅನ್ನೋ ರೀತಿ ಕುತ್ಕೊಂಡಿರ್ತಾನೆ. ಅದ ಎಷ್ಟೇ ಅವನ ಕೈಯನ್ನು ತರಿಸಿದ್ರು ಸಹ ಜನ ಅವನ ಕೈ ತರಿಸಿದ್ರು ಸಹ ಏನ್ ಮಾಡಲ್ಲ, ಕೈಯನ್ನ ತೆಗಿಲ್ಲ. ಪುನಃ ತಗೋದು ಸಹ ಮತ್ತೆ ಕಿತ್ಕೊಂಡ್ತಾನೆ. ಇತ್ತೀಚೆಗೆ ಏನಾಗಿದೆ? ಹಣೆಣೆ ಚಚ್ಕೊಂತಾನೆ, ತಲೆ ಕೂದಲನ್ನ ಕಿತ್ಕೊಂತಾನೆ, ಹೌದಾ ಬಡ್ಕೊಂತಾನೆ, ವಿಚಿತ್ರವಾಗಿ ಹೊಡೆದುತ್ತಾನೆ. ಇದನ್ನ ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ಅವ್ನು ಕೇಳ್ತಾರಂತೆ, ಯಾಕಪ್ಪ ಹಿಂಗ್ ಮಾಡ್ತೀಯ, ನಿನಗೇನಾಗಿದೆ ಅಂತ ಕೇಳಿದಾಗ ಈಗ ಅವನ ಕಥೆನ ಹೇಳ್ತಾರೆ. ಆಯ್ತಾ? ಯಾರು ಹೇಳ್ತಾ ಕಥೆನ? ಒಬ್ಬ ಮುದುಕ ವಿಚಿತ್ರವಾದ ಒಬ್ಬ ಮುದುಕ ಈ ಕಥೆನ ಹೇಳ್ತಾನೆ. ಏನ್ ಕಥೆ ಹೇಳ್ತಾನೆ? ಯಾಕೆ ಹಂಗೆ ಮಾಡ್ತಿದೀಯ ಏನು ಅಂತ ಕೇಳಿದಾಗ ಕಥೆ ಹೇಳ್ತಾನೆ. ಅವ್ರು ಏನಂತ, ಇದು ಒಂದಾನೊಂದು ಕಾಲದಲ್ಲಿ ನಡೆದ ಕಥೆ ಅಲ್ಲಪ್ಪ, ನಿನ್ನೆ ಮೊನ್ನೆ ನಡೆದ ಕಥೆ ಇದು. ನೋಡು, ಒಂದಾನೊಂದು ಯಾವತ್ತೋ ಬಹಳ ವರ್ಷಗಳಿಂದ ನಡೆದ ಕಥೆ ಅಲ್ಲಿದು, ನಿನ್ನೆ ಮೊನ್ನೆ ನಡೆದ ಕಥೆ. ಕಥೆ ಅಂದ್ಮೇಲೆ ಒಂದಾನೊಂದು ಕಾಲದಲ್ಲಿ ನಡಿಬೇಕಲ್ಲ. ನೋಡಿ, ಕಥೆ ಅಂದ್ರೆ ಯಾವತ್ತೋ ಒಂದು ನಡೆದ ಕಥೆ, ಹಿಂದೆ ಆಗಿರ್ತಕ್ಕಂಥ ಒಂದು ಘಟನೆಗಳು, ಅದನ್ನೇ ಕಥೆ ಅಂತ ಹೌದಾ? ಆದ್ರೆ ಏನೋ ನಿನ್ನ ಒಂದೊಂದು ಕಾಲದಲ್ಲಿ ನಿನ್ನಂತವನೇ ಒಬ್ಬನೊಬ್ಬ ಬಡವ ಇದ್ದ. ನೋಡಿ, ಏನೋ ನಿನ್ನಂತವನೇ ಒಂದೊಂದು ಕಾಲದಲ್ಲಿ ಬಡವಿದ್ದ. ಹೆಸರೇನು? ತಿಮ್ಮರಾಯ. ಅಂದ್ರೆ ಮಕ್ಕಳದು ಹೆಸರೇನು? ಆ ಬಡವನ ಹೆಸರೇನು? ಬಡವನಾದ್ದರಿಂದ ಹಳ್ಳಿಯಲ್ಲಿ ಮನೆ ಇಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣವೆಂದುಕೊಂಡು ಪಯಣವಾದ. ಪಯಣ ಅಂತ ಬೆಳೆಸಿದ ಅಂದ್ರೆ ಹಳ್ಳಿಯಲ್ಲಿ ಉದ್ಯೋಗವಿಲ್ಲದಿಂದ ಏನಾಯ್ತು? ಪಟ್ಟಣಕ್ಕೆ ಹೋಗಿ ನಾನು ದುಡಿಮೆಯನ್ನು ಮಾಡಬೇಕು ಅಂತ ಭಾವಿಸ್ಕೊಂಡ. ಯಾರು? ತಿಮ್ಮರಾಯ. ಬಡವ ಯಾರು? ಯಾರು ಬಡವ? ಏನಂತ ನಿರ್ಧಾರ ಮಾಡಿದ ಅವನೀಗ? ಪಟ್ಟಣಕ್ಕೆ ಹೋಗಿ ದುಡಿಮೆಯನ್ನ ಕೆಟ್ಟು ಪಟ್ಟಣ ಸೇರು ಅಂತಾರಲ್ಲ, ಹಾಗೆ ಇವನು ಅಷ್ಟೋ ಇಷ್ಟೋ ಕೆಟ್ಟೇ ಪಟ್ಟಣಕ್ಕೆ ಹೊರಟ. ನೋಡು, ಏನು ಕೆಟ್ಟು ಪಟ್ಟಣ ಸೇರು ಅಂತ ಹೇಳ್ತಾರಲ್ಲ, ಹಾಗೆ ಕೆಟ್ಟಂದ್ರೆ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ದುಡಿಯುವುದಕ್ಕೆ ಸಾಧ್ಯವಿಲ್ಲದೆ ಎಲ್ಲ ದುಶ್ಚಲನ ಕಲಿತು ಎಲ್ಲ ತನ್ನ ಒಂದು ಜೀವನದಲ್ಲಿ ಒಂಥರ ಎಲ್ಲ ದುಶ್ಚಟಗಳಿಂದ ದಾಸನಾಗಿ ಹಾಳಾಗ್ಬಿಟ್ಟಿದ್ದಪ್ಪ, ನನ್ನ ವ್ಯಕ್ತಿತ್ವ ಹಾಳಾಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಇವನು ಪಟ್ಟಣಕ್ಕೆ ಸೇರುವಂಥದ್ದು. ಪಟ್ಟಣಕ್ಕೆ ಹೋದ್ರೆ ದುಡಿಮೆ ಮಾಡ್ಬೋದು, ಜೀವನ ಚೆನ್ನಾಗಿರ್ಬೋದು ಅಂತ ಹೇಳ್ಕೊಂಡು ಏನ್ ಮಾಡ್ತಾನೆ ಈಗ ತಿಮ್ಮರಾಯ? ಪಟ್ಟಣಕ್ಕೆ ಹೋಗು ಪ್ರಾರಂಭಿಸಿದ. ಮಳೆ ಇರಲಿಲ್ಲವಾದ್ದರಿಂದ ರಣರಣ ಬಿಸಿಲು, ರೊಟ್ಟಿ ಹಚ್ಚಿನಂತೆ ಸುಡುವ ನೆಲ, ಬಿಸಿಲಿಸಿದಂಥ ಗಾಳಿ. ಮಳೆ ಇಲ್ಲ, ಮಳೆ ಇಲ್ಲ,
ಬಿಸಿಲು ಜಾಸ್ತಿ ಆಗಿದೆ. ರೊಟ್ಟಿ ಹಂಚಿನಂತೆ ಸುಡುವ ನೆಲ ಅಂದ್ರೆ ಕಾವು. ನೀನು ನೆಲದ ಮೇಲೆ ಕಾಲಿಟ್ಟಂದ್ರೆ ಬೆಂಕಿ ಪಾದವನ್ನೇ ಸುಟ್ಟಾಗ್ತವೇನಪ್ಪ, ಚರ್ಮವನ್ನು ಸುಡ್ತವೇನಪ್ಪ ಅನ್ನುವ ರೀತಿಯಲ್ಲಿ ಬಿಸಿಲಿದೆ. ಎಲ್ಲಿ? ನೆಲದ ಮೇಲೆ ಬಿಸಿಲಿದೆ. ಹೌದಾ? ರೊಟ್ಟಿ ಹಂಚಿನ ಮೇಲೆ ನೀರು ಹಾಕಿದ್ರೆ ಕಾದಂತ ರೊಟ್ಟಿ ಹಂಚಿನ ನೀರು ಹಾಕಿರಕತೆ ಗುಳಿಗುಳೆ ಬರ್ತವಲ್ಲ, ಆ ರೀತಿ ನಮ್ಮ ಪಾದವನ್ನ ಭೂಮಿ ಮೇಲೆ ಇಟ್ರೆ ಆ ಪಾದದ ಚರ್ಮ ಬೊಬ್ಬೆ ಎಸೆಯುತ್ತೆ. ಆ ರೀತಿಯಾಗಿ ಬಿಸಿ ಬಿಸಿದಂತ ಗಾಳಿ ಸಹ ಏನಾಗ್ತದೆ ನೋಡಿ. ಈಗ ನಮ್ಮ ಎಷ್ಟು ಪ್ರಶಾಂತ ಗಾಳಿ ಬೀಸ್ತಾ, ಹೌದಾ? ಇಂಥ ಗಾಳಿ ನಾವೆಲ್ಲರೂ ಏನು ಸೇವನೆ ಮಾಡ್ತಿದ್ವಿ. ಇದೇ ಸ್ವಲ್ಪ ಬಿಸಿ ಗಾಳಿ ಬಂದ್ರೆ ಏನಾಗುತ್ತೆ? ನಾವು ಉಸಿರಾಟ ಮಾಡೋಕೆ ಕರೆಕ್ಟಾಗಿ ಸರಿ ಇರುತ್ತಾ? ಹೌದಾ? ಬಿಸಿ ಗಾಳಿ ಆಗಲ್ಲ. ಹಂಗೆ ಸತ್ಯನೋ ಕೆಟ್ಟನೋ ಅಂತ ನಡೆದು ದಣಿದು ಹೈರಾಣಾಗಿ ಬರ್ತಿದ್ದ. ಅಯ್ಯೋ ನನ್ನ ಜೀವ ಸತ್ತೋಗ್ಬಿಡ್ತೇನೋ, ನನ್ನ ಜೀವ ಸತ್ತೋಗ್ಬಿಡ್ತೇನೋ, ಹೈರಾಣ ಅಂದ್ರೆ ದಣಿವಾಗಿದ್ದೇನೋ, ಬಳಲಿದ್ದೇನೋ ಅಂತೇಳಿ ಬಂದ. ದಾರಿಯಲ್ಲಿ ಒಂದು ದೊಡ್ಡ ಮರ ಸಿಕ್ಕಿದ್ದೆ ತಡ. ನೋಡಿ, ದಾರಿಯಲ್ಲಿ ಏನು ಸಿಕ್ತು? ದೊಡ್ಡ ಮರ ಸಿಕ್ಕಿದ್ದೆ ತಡ. ಆ ತಡ ನೆರಳಲ್ಲಿ ತಂಗಿದ. ಕರುಳನ್ನೇ ಅರಿದು ತಿನ್ನುವ ಹಸಿವು ಬಾಯಾರಿಕೆ ಬಾಯಿ ಬಿಡುತ್ತಾ ಆ ಕಡೆ ನೋಡಿದ. ನೋಡು, ಈಗ ಏನಾಗಿದ್ದ? ಬಿಸಿಲು, ಇಂಥ ಬಿಸಿಲು ನಡ್ಕೊಂಡ್ ಬರ್ತಾನೆ. ನಡ್ಕೊಂಬಂದು ಏನಾಯ್ತು? ಬಾಯಾರಿಕೆ ಸ್ಟಾರ್ಟ್ ಆಯ್ತು. ಬಾಯಾರಿಕೆ ಜೊತೆಗೆ ಹಸಿವು ಆರಂಭ ಆಯ್ತು. ಹೌದಾ? ಬಳಲಿಕೆ ಆಯ್ತು. ಅದರಿಂದ ಏನಾಯ್ತು? ಅವನಿಗ ಹೋಗ್ತಾ ತಕ್ಷಣ ಒಂದು ಮರ ಸಿಕ್ಬಿಡ್ತಾವ. ಹೌದಾ? ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಎಲ್ಲೂ ಮರ ಸಿಕ್ಕಿರ್ಲಿಲ್ಲ. ಈಗೇನಾಯ್ತು? ಒಂದು ದೊಡ್ಡ ಮರ ಸಿಕ್ತು. ಆ ಮರದ ನೆರಳಲ್ಲಿ ಅವನೇನ್ ಮಾಡ್ದ? ಕುತ್ಕೊಂಡ. ಆ ಸ್ವಲ್ಪ ತಣ್ಣನೆ ಗಾಳಿ ಬೀಸಕ್ಕಾಗ್ತು. ಇಲ್ಲಿವರೆಗೆ ಎಂತ ಗಾಳಿ ಬೀಸುತ್ತೋ? ಬಿಸಿ ಗಾಳಿ. ಹೌದಾ? ಈಗ ಬಾಯಿ ಬಿಡ್ತಾ ಇದ್ದ. ಕುತ್ಕೊಂಡ ದಗೆ ಸ್ಟಾರ್ಟ್ ಆಯ್ತು. ಈಗ ದಗೆನೇನು? ಬಾಯಿ ಆಯ್ತು. ನೀರು ಕುಡಿಬೇಕು ಅಂತ. ಆಗ ಮರದ ಇನ್ನೊಂದು ಬದಿಯಲ್ಲಿ ಒಬ್ಬಳು ಹಣ್ಣು ಮುದುಕಿ ತನ್ನ ನಾಯಿಯನ್ನು ಕುಳಿತು. ಆ ಮರ ಇತ್ತಲ್ಲ, ಆ ಮರದ ಮತ್ತೊಂದು ಬದಿಯಲ್ಲಿ ಯಾರಿದ್ರು? ಮುದುಕಿ ನಾಯಿಯೊಂದಿಗೆ ಕುತ್ಕೊಂಡಿದ್ರು. ಹೌದಾ? ಏನಾಯ್ತು? ಈಗ ಆ ತಿಮ್ಮರಾಯ ಕೇಳ್ತಾನೆ. ಯಾರನ್ನ? ಮುದುಕಿ ಕೇಳ್ತಾನೆ. ಗುಡುಕು ಅಂಬಲಿ ಇದೇ ಅಜ್ಜಿ ಎಂದು ಅಂಗಲಾಚಿದ. ನೋಡು, ಗುಡುಕು ಅಂಬಲಿ ಇದೇ ಅಜ್ಜಿ. ಅಂಬಲಿ ಅಂದೇನ ಏನಾದ್ರು ತಿನ್ನುವುದಕ್ಕೆ ಏನಂದ್ರ ಏನಾದ್ರು ಇದ್ರೆ ಕೊಡೋ ಅಜ್ಜಿ. ಹೌದಾ? ಅಂತ ಕೇಳ್ತಾನೆ. ಮುದುಕಿ ಹೇಳ್ತಾಳ, ಅವಾಗ ನಾದಿ ದೂರ ನಾದಿ ಸಮೀಪದ ಒಂದು ಮರ ತೋರಿಸಿ ಹೇಳ್ತಾಳೆ. ಸ್ವಲ್ಪ ದೂರ ಪುಸ್ತಕದ ಮರದ ಸ್ವಲ್ಪ ದೂರದಲ್ಲಿ ಒಂದು ಮರವನ್ನು ತೋರಿಸಿ ಹೇಳ್ತಾಳ ಅವಳು. ಏನಂದ್ರೆ ಮುದುಕಿ, ಆ ಮರದಲ್ಲಿ ಹಣ್ಣಿದೆ ನೋಡು. ಆ ಮರ ಇದೆಯಲ್ಲ, ಎಲ್ಲಿದೆ? ಅವು ಕುಳಿತುಕೊಳ್ಳುವಂತ ಜಾಗದ ಸ್ವಲ್ಪ ದೂರದಲ್ಲಿ ಒಂದು ಮರ ಇದೆಯಲ್ಲ, ಅಲ್ಲಿದೆ ಇದೆ. ಹಸಿವು ತೀರುವಷ್ಟು ಅರಿತಿನು. ಈಗ ಹಸಿವು ಇದೆಯಲ್ಲ, ಆ ಹಸುವನ್ನ ಇಂಗಿಸುವಷ್ಟು, ನೀನು ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬುವಷ್ಟು ಏನ್ ತಿನ್ನು? ಹಣ್ಣನ್ನ ತಿನ್ನು. ಹೌದಾ? ನಿನ್ನ ಹೊಟ್ಟೆ ತುಂಬುವರೆಗೆ ಹಣ್ಣ ತಿನ್ನು, ಬೇಡ ಅನ್ನಲ್ಲ. ಮುಂದೆ ಹೇಳ್ತೊಳಗೆ ತಿಮ್ಮ ಈ ಮಾತು ಕೇಳಿದ್ದೆ ಎದ್ದ. ತಿಮ್ಮ ಏನಾಯ್ತು? ಹಸುವಾಯ್ತಲ್ಲ, ಊಟ ಸಿಕ್ತು, ಎದ್ದ. ಆ ಮರದ ತುಂಬ ಹಣ್ಣಿದ್ದವು. ಅವಸರವಾಗಿ ಹೋಗಿ ತೃಪ್ತಿದಾಯಕ ತನಕ, ತೃಪ್ತಿ ಆಗುವ ತನಕ ಹಣ್ಣು ತಿಂದು ಬಂದ. ಅವಸರ ಎದ್ದೋದ. ಎದ್ದೋಗಿ ಎಲ್ಲೋದ? ಹಣ್ಣಿನ ಮರ ಹೋದ. ಎಲ್ಲಿಗೋದ? ಹಣ್ಣಿನ ಮರ ಹೋದ. ಏನ್ ತಿಂದ? ಹಣ್ಣನ್ನ ತಿನ್ಕೊಂಡ. ಗಪ್ಪು ತಿಂದ. ಹೌದಾ? ನಿಮಗೂ ಅಷ್ಟೇ ಅಲ್ಲ, ನಾವು ಮಧ್ಯಾಹ್ನ 1:30 ನಿಮಗೆ ಊಟ ಕೊಡೋದು ಏನ್ ಮಾಡ್ತೀರಿ? ಕುತ್ಕೊಂತೀರಿ? ಪಟ ಕೇಳ್ತೀರಾ? ಇಲ್ಲ. ಹೌದಾ? ತಕ್ಷಣ ತಂದು 2 ಗಂಟೆ ಆದ್ಮೇಲೆ ನಿಮ್ ಮುಂದೆ ಏನಾದ್ರು ಇಟ್ಟರೆ ಮಾಡ್ತೀರಿ? ತಿಂದಿರಲ್ಲಪ್ಪ. ಹೌದಾ? ಅಂದ್ರೆ ಹಣ್ಣು ಅಂದ್ರೆ ಹಸಿವು. ನೋಡಿ, ಹಸಿವು ಮತ್ತೆ ಬಡತನ ಕಲಿಸುವಂತ ಪಾಠವನ್ನು ಯಾವುದೂ ಜೀವನದಲ್ಲಿ ಕಲಿಸಲ್ಲ. ಅದೇನ ಜೀವನದಲ್ಲಿ ಯಾವ ವ್ಯಕ್ತಿ ಪುಣ್ಯ ಹೇಳ್ತಾರೆ, ಹಸಿವು ಮತ್ತೆ ಬಡತನ ಕಲಿಸುವಂತ ಪಾಠವನ್ನು ಜೀವನದಲ್ಲಿ ಯಾವುದೂ ಕಲಿಸಲ್ಲ. ಹಸಿವು ಆದ್ರೆ ಇವತ್ತು ಆ ಊಟದ ಒಂದು ಮಹತ್ವ ಏನು ಅಂತ. ಹೌದಾ? ಹಸಿವು ತಡ್ಕೊಳಕ್ಕಾಗುತ್ತಾ? ಕೆಲವರಿಗೆ ಹಂಗೆ ಚಡಪಡಿಸ್ತಾ ಇತ್ತು. ಹೌದಾ? ಎಷ್ಟು ಒಂಥರ ಸಂಕಟ ಅನುಭವಿಸ್ತೀವಿ, ನೋವನ್ನು ಅನುಭವಿಸ್ತೀವಿ. ಏನಾದ್ರು ಇಂಥದೇ ಬೇಕು ಅನ್ನೋದೇ ಬೇಕು ಅನ್ನಲ್ಲ. ಅವಾಗ ಯಾವಾಗ? ಒಳ್ಳೆ ಹಸುವಾದಾಗ. ಹೌದಾ? ಹೊಟ್ಟೆ ನಿಂತ ಏನಿಟ್ಟು ತಿಂತಾನ? ತಿನ್ನಲ್ಲ. ಹೌದಾ? ಅವ್ನಿಗೆ ಬೆಲೆ ಗೊತ್ತಿರಲ್ಲ ಅಂತ ಕೇಳೋಣ. ಆಗ ತಿಮ್ಮರಾಯ ಹೇಳ್ತಾನೆ, ತೊಟ್ಟು ನೀರಿದೆ ಅಜ್ಜಿ ಹಣ್ಣು ತಿಂದಾಗ. ಹಣ್ಣು ತಿಂದ ಏನಾಗ್ತಾನೆ? ಈಗ ಅಜ್ಜಿ ಒಂದು ತೊಟ್ಟು ಏನಿದೆ? ಆಗ ಆ ಮರ ತುಂಬಾ ಈಗ ಅಜ್ಜಿ ಹೇಳ್ತಾಳೆ, ಆ ಮುದುಕಿ ಹಣ್ಣಿನ ಮರದ ಆಚೆ ನಾಲ್ಕು ಸಮೀಪದ ಇನ್ನೊಂದು ಮರ ತೋರಿಸ್ತಾರೆ.
ಹಣ್ಣಿನ ಮರ ಐತಲ್ಲ, ಆ ಹಣ್ಣಿನ ಮರದಿಂದ ಮತ್ತಷ್ಟು ಸಮುದ್ರ ಏನಾಯ್ತು, ನೀರಿನ ಮರ ಸಿಕ್ತು. ಅದು ಆ ನೀರು ಮರ ಇದೆ, ಅಲ್ಲೂ ನೀರನ್ನು ನೀನು ಕುಡಿ ಅಂತ ಹೇಳಿದ್ರು. ಮುದುಕಿ ಹೇಳಿದ ತಕ್ಷಣ ಆ ಮರಕ್ಕೆ ಕೊಡಲಿಂದ ಒಂದೇಟು ಹಾಕು. ಮುದುಕಿ ಹೇಳ್ತಾರೆ, ಒಂದೇಟು ಹಾಕಬೇಕು, ಒಂದೇಟು ಹೊಡಿಬೇಕು, ಅದಕ್ಕೆ ನೀರು ಸುರಿಸುತ್ತದೆ. ಹಾಗೆ ಮಾಡಿ ತೃಪ್ತಿ ಆಗುವಷ್ಟು ನೀರು ಕುಡಿದು ಅಜ್ಜಿಗೆ ಕೃತಜ್ಞತೆಯಲ್ಲಿ ಹೇಳಿ ಮರದ ನೆರಳಲ್ಲಿ ಹೊರಗಿದ. ನೋಡು, ಒಂದೇಟು ಹಾಕಿದ, ನೀರು ಬಂತು, ನೀರನ್ನು ಕುಡ್ದ, ಅವನ ಬಾಯಿಗೆ ಏನಾಗ್ತದೆ, ಹಿಂಗೆ ಹೋಗ್ಬಿಟ್ಟು ಅಲ್ಲ. ಅವನಿಗೆ ಹಸಿವು ಕಡಿಮೆ ಆಯ್ತು, ನೀರು ಕುಡ್ದ, ಸಮಾಧಾನ ಆಯ್ತು ದೇಹಕ್ಕೆ, ಒಳ್ಳೆ ಗಾಳಿ ಸಹ ತಗೊಳ್ತಾನೆ. ಈಗ ಅಜ್ಜಿಗೆ ಏನ್ ಹೇಳಿದಾಗದೆ, ಅಜ್ಜಿ ಏನ್ ಹೇಳ್ದ, ಕೃತಜ್ಞತೆ ಹೇಳ್ತಾನೆ. ಕೃತಜ್ಞತೆ ಮನೋಭಾವ ನಮ್ಮಲ್ಲಿ ಇರ್ಬೇಕಾನೆ ಆಯ್ತಾ? ನಿಮ್ಮಲ್ಲಿ ಹಾಗಾದ್ರೆ ಕಷ್ಟದ ಸಂದರ್ಭದಲ್ಲಿ ನಿಮ್ಗೆ ಯಾರಾದ್ರೂ ಸಹಾಯವನ್ನು ಮಾಡಿದ್ರೆ ನೀವೇನ್ ಹೇಳ್ಬೇಕು ಅವ್ರಿಗೆ? ಥ್ಯಾಂಕ್ಸ್ ಅಂತ ಹೇಳ್ತೀರಿ ಇಂಗ್ಲೀಷಲ್ಲಿ ಎಲ್ಲ, ಹೌದಾ? ಓಕೆ ಥ್ಯಾಂಕ್ಸ್, ಇದು ಸ್ಟ್ಯಾಂಡರ್ಡ್ ಬರಬೇಕು, ಹೌದಾ? ಏನಾದ್ರು ನಿಮ್ಗೆ ಏನೋ ಸಹಾಯಕ್ಕೆ ಯಾರನ್ನ ಕೇಳಿದಾಗ ಅವ್ರು ನಿಮಗೆ ದಾರಿಯನ್ನು ತೋರಿಸ್ಕೊಟ್ರೆ ಏನ್ ಹೇಳ್ತೀರಿ ಅವಾಗ? ಹೌದಾ? ಧನ್ಯವಾದಗಳು ಕನ್ನಡದಲ್ಲಿ ಹೇಳ್ತೀವಿ. ನೀವೆಲ್ಲ ಇಂಗ್ಲಿಷ್ ಮಕ್ಕಳಿದ್ರೆ ಥ್ಯಾಂಕ್ಸ್ ಅಂತ, ಹೌದಾ? ಧನ್ಯವಾದಗಳು ಅಂದ್ರೆ ಯಾರು ನಮ್ಮ ಕಷ್ಟಗಳಿಗೆ, ಇದರ ಅರ್ಥ ಏನ್ ಗೊತ್ತಾ? ಯಾರು ನಮ್ಮ ಹಿಂದೆ ಕಷ್ಟ ಇರ್ತಾವಲ್ಲ, ಹಿಂದೆ ಆದಂತ ಕಷ್ಟಗಳನ್ನು ನಾವು ಮರಿಬಾರ್ದು. ಸುಖ ಬಂದಾಗ, ಹೌದಾ? ಹಿಂದೆ ಆದಂತ ವ್ಯಕ್ತಿಗಳು ನಾವು ನೆನಪು ಮಾಡ್ಕೊಳ್ಬೇಕು, ಹೌದಾ? ಯಾರು ನಮಗೆ, ನೀವು ಎಲ್ಲ ಮುಂದೆ ಉನ್ನತ ವಿದ್ಯಾಭ್ಯಾಸ ಮಾಡಿ ಉದ್ಯೋಗಕ್ಕೆ ಹೋಗ್ತೀರಿ. ಉದ್ಯೋಗದ ಸಂದರ್ಭದಲ್ಲಿ ನೀವು ಯಾರು ನೆನಪು ಮಾಡ್ಕೊಳ್ಬೇಕು? ಹಿಂದೆ ನಿಮಗೆ ವಿದ್ಯಾಭ್ಯಾಸ ಮಾಡಿದಂಥ ಗುರುಗಳನ್ನು ನೆನಪು ಮಾಡ್ಕೋಬೇಕು. ಇಂಥ ಲೇಖಗಳಿದ್ರಪ್ಪ, ಇದರ ಪಾಠ ಹೇಳ್ಕೊಡ್ತಾ ಇದ್ರು, ಇದರ ಕಲಿತ್ವಿ, ಏನೋ ಅವರಿಂದ ನಾನು ಜೀವನ ಸುಖವಾಗಿದೆ, ಸಂತೋಷವಾಗಿದೆ. ಅದೇ ನಮ್ಮ ಅಮ್ಮ ಇದ್ದು ನನಗೆ ಒಳ್ಳೊಳ್ಳೆ ಊಟವನ್ನು ಮಾಡ್ಕೊಡ್ತಾ ಇದ್ರು, ನನಗೆ ಓದೋದಕ್ಕೆ ಸಹಾಯ ಮಾಡ್ತಾ ಇದ್ರು. ಅಮ್ಮನ ನೆನೀತೀರಿ, ತಾಯಿ ನೆನೀತೀರಿ, ತಂದೆ ನೆನೀತೀರಿ, ಗುರುಗಳನ್ನ ನೆನೀತೀರಿ, ಸ್ನೇಹಿತರ ನೆನೀತೀರಿ. ನೆನೆಯಿಲ್ಲ ಅಂತ ಮನುಷ್ಯನೇ ಅಲ್ಲ, ಹೌದಾ? ಉಪಕಾರವನ್ನು ಪಡ್ಕೊಂಡು ಅವ್ರಿಗೆ ನಾವು ವಿಜಯರಾಗಿಲ್ಲಪ್ಪ ಅಂದ್ರೆ ಏನಲ್ಲ, ಮನುಷ್ಯನಾಗತ್ತವ್ರನ್ನ. ನೋಡಿ, ಈಗ ಅಜ್ಜಿಯಿಂದ ಏನ್ ತಿಂದ, ಹಣ್ಣು ತಿಂದ, ನೀರು ಕುಡ್ದ, ಅಜ್ಜಿ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಮತ್ತೆ ಹೋಗ್ತಾನೆ. ಈಗ ಮುದುಕಿ ಹೇಳ್ತಾನೆ ನೋಡಿ, ತಿಮ್ಮರಾಯ ಹೇಳ್ತಾನೆ, ಅಜ್ಜಿ ಕುಟುಂಬ ರಕ್ಷಣೆಗಾಗಿ ಪಟ್ಟಣಕ್ಕೆ ಹೋಗೋಣ ಅಂತಿದ್ದೆ, ಆದ್ರೆ ಅಲ್ಲಿಗಿಂತ ಇಲ್ಲಿಯೇ ಹೆಚ್ಚು ನೆಮ್ಮದಿ ಇದೆ, ಕುಟುಂಬ ಸಮೇತ ನಾನು ಇಲ್ಲಿ ಇರ್ಬೋದಾ? ಅಜ್ಜಿ ಕೇಳ, ಅಜ್ಜಿ ನಾನು ಬರಗಾಲ ಬಂದಿದೆ, ಬಿಸಿಲಿದೆ, ಧಗೆ ಇದೆ, ಕೆಲಸ ಇಲ್ಲ, ಪಟ್ಟಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ. ಆದ್ರೆ ಈಗ ಇಲ್ಲಿ ನನಗೆ ನೆಮ್ಮದಿ ಇದೆ, ನಾನು ನನ್ನ ಕುಟುಂಬವನ್ನು ಕರ್ಕೊಂಡು ಬಂದು ಇಲ್ಲಿ ವಾಸ ಮಾಡ್ಬೋದಾ ಅಂತ ಯಾರು ಕೇಳಿದ್ರು? ತಿಮ್ಮರಾಯ ಕೇಳ್ದ. ಮುಂದೆ ಹೇಳೋದು, ಇರಪ್ಪ ಅದಕ್ಕೇನಂತೆ. ತಿಮ್ಮರಾಯ ಹಳ್ಳಿಗೆ ಹೋಗಿ ಮಕ್ಕಳು ಮರಿ ಸಮೇತ ಅದೇ ಮರಕ್ಕೆ ಬಂದು ಹಾಜರಾದ. ನೋಡು, ಊರಿಗೆ ಬಂದ, ಮಕ್ಕಳು ಕರ್ಕೊಂಡ, ತನ್ನ ಹೆಂಡತಿಯನ್ನು ಕರ್ಕೊಂಡ, ಕುಟುಂಬ ಸಮೇತವಾಗಿ ಆ ಮರದ ಬಳಿ ಬಂದ. ಅದರ ಮುದುಕಿ ಈಗಲೇ ಅದೇ ಮರದಲ್ಲಿ ಕುಳಿತಳು. ಇವರು ಸಹ ಅದೇ ಮರ ಕುತ್ಕೊಂಡಳೆ. ತಿಮ್ಮರಾಯನ ಹೆಂಡತಿ ಮಕ್ಕಳನ್ನು ನೋಡಿ ಸಂತೋಷ ಪಟ್ಟಳು, ಅವನನ್ನು ಕರೆದು ಹೇಳಿದ್ರು. ನೋಡು, ತಿಮ್ಮರಾಯನ ಹೆಂಡತಿ ಮಕ್ಕಳನ್ನು ನೋಡಿ ಸಂತೋಷ ಪಟ್ಟಳು, ಅವನನ್ನ ಕರೆದು ಹೇಳಿದ್ರು. ಹೌದಾ? ಯಾರನ್ನ? ನಮ್ಮ ತನ್ನ ಗಂಡನ್ನ, ಹೌದಾ? ಮಕ್ಕಳನ್ನ ಕರೆದು ಹೇಳಿದ್ರು. ಹೇಳ್ತೀವಿ, ನಾವೆಲ್ಲ ಇಷ್ಟೊಂದು ಸಂತೋಷವಾಗಿದ್ದೀವಲ್ಲ, ಖುಷಿಯಾಗಿದ್ದಾರೆ ಮಕ್ಕಳು, ನಮ್ಮ ಬಡತನ ನೀಗಿದೆ, ಹಸಿವು ನೀಗ್ತು, ಚೆನ್ನಾಗಿದ್ದೀವಿ ಅಂತ ಹೆಂಡತಿ ತನ್ನ ಗಂಡನಿಗೆ ವಿಷಯವನ್ನು ತಿಳಿಸ್ತಾರೆ. ಈಗ ಮುದುಕಿ ಅಂತ ಕೇಳ್ತಾನೆ ನೋಡಿ, ನೋಡಪ್ಪ, ಮತ್ತೆ ತಿಮ್ಮರಾಯ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ, ಈ ಕಾಡಿನಲ್ಲಿ ಬೇಕಾದ್ರೆ ನೀನು ತಿಳಿಯಬೇಕಾದ ಸೀಮೆಗಳಿವೆ. ನೋಡು, ಈ ಕಾಡಿನಲ್ಲಿ ವಾತಾವರಣ ಮಾಡಬೇಕಪ್ಪ ಅಂದ್ರೆ ಸೀಮೆ ಅಂದ್ರೇನು? ಒಂದಿಷ್ಟು ಗಡಿ ಇದೆ, ಒಂದಿಷ್ಟು ನಿಯಮ ಇದಾವೆ, ಹೌದಾ? ಒಂದಿಷ್ಟು ಕಂಡೀಷನ್ಸ್ಗಳಿದಾವೆ, ಅದಕ್ಕೆ ನೀನು ತಿಳ್ಕೊಂಡಿರ್ಬೇಕು. ಸೀಮೆ ಮೀರಿ ನೀನು ಬಂದ್ರೆ ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ನೋಡಿ, ಈ ಸೀಮೆಯನ್ನು ದಾಟಿ ಬಂದ್ರೆ ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಹಾಗಾದ್ರೆ ಯಾವ್ಯಾವ ಸೀಮೆಗಳು? ಅದಕ್ಕೆ ಹೇಳ್ತೇನೆ ಕೇಳು. ಅಕ್ಕ, ಆ ನೀರು, ಅಕ್ಕ ಅಂದ್ರೆ ಅದರಳು ಆ ನೀರು ಕಾಣ್ತಿದೆಯಲ್ಲ, ಆ ನೀರು ಕೊಡುವಂತ ಮರ ಇದೆಯಲ್ಲ, ಒಂದೇಟು ಹಾಕಿದ್ರೆ ಆಯ್ತು, ನೀರು ಕೊಡುತ್ತದೆ. ಬೇಕಾದಷ್ಟು ನೀರು ಕುಡಿಬಹುದು, ಅದು ನೀರಿನ ಮರ. ಒಂದೇಟು ಹಾಕಿ ಏನ್ ಕೊಡುತ್ತೆ ನಿಮಗೆ? ಕೊಡುತ್ತೆ. ಬೇಕಾದಷ್ಟು ನೀರು ಕುಡಿಬಹುದು, ನೀರಿನ ಮರ. ಅದಕ್ಕಿಂತ ಆಚೆ ಸಮೀಪದ ಹಣ್ಣಿನ ಮರ ಇದೆ, ಹೌದಾ? ನೀನು ಮಕ್ಕಳೊಂದಿಗೆ ನಿಮಗೆ ಸಾಕಾಗುವಷ್ಟು ಹಣ್ಣು ಕೊಡುತ್ತದೆ ಹಣ್ಣಿನ ಮರ. ನೋಡು, ಆ ಮರದಲ್ಲಿ ಎಷ್ಟು ಬೇಕಾದ್ರೆ ಅಷ್ಟು ಹಣ್ಣು ತಿನ್ನು, ನಿನ್ನ ಮಕ್ಕಳು ಸುಖವಾಗಿ ಇರ್ತಾರೆ.
ಆ ಹಣ್ಣಿನ ಮರದ ಆಚೆ ನಾತಿ ನಾತಿ ಸಮೀಪ ಇನ್ನೊಂದು ಮರ ಇದೆಯಲ್ಲ, ಆ ಮರಕ್ಕೆ ನೀನು ಒಂದೇ ಹಾಕಿದರೆ ನಿನ್ನ ಕುಟುಂಬಕ್ಕೆ ಸಾಲುವಷ್ಟು ಹಾಲು ಸುರಿಸುತ್ತದೆ. ಏನ್ ಕೊಡುತ್ತದೋ? ಒಂದೇ ಹಾಕಿದರೆ ಅದು ಎಷ್ಟು ಕೊಡುತ್ತೆ? ಎಷ್ಟು ಬೇಕೋ ಅಷ್ಟು ಹಾಲನ್ನ ಸುರಿಸುತ್ತೆ. ಅದು ಹಾಲಿನ ಮರ. ಇಲ್ಲಿಗೆ ನಿನ್ನ ಸೀಮೆ ಮುಗೀತಪ್ಪ, ನೆನಪಿನಲ್ಲಿ ಆ ಕಡೆ ಬೇಡ, ಅದು ನೆನಪಿಲ್ಲಣ್ಣ. ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ, ಆಗ ನನಗೆ ಕೋಪ ಬರುತ್ತದೆ. ಇದಿಷ್ಟು ನಿನ್ನ ಸೀಮೆ ತಿಳಿತೇನಪ್ಪ. ನೋಡಿ, ಈ ಸೀಮೆ ಬಂದ ಅರ್ಥ ಗೊತ್ತಾಯ್ತು ನಿಮಗೆ, ಗೊತ್ತಾಗತ್ತೀಗ. ಏನ್ ಹೇಳ್ತಾನೆ ನೋಡು, ಈ ಕಾಲದಲ್ಲಿ ನೀನು ವಾಸ ಮಾಡ್ಬೇಕಪ್ಪ ಅಂದ್ರೆ 3 ಕಂಡೀಷನ್ಗಳಿದಾವೆ. ಒಂದು, ಹಣ್ಣಿನ ಮರವನ್ನು ಕಡಿಯಂಗಿಲ್ಲ. ಎರಡನೇದು, ನೀರಿನ ಮರಕ್ಕೆ ಒಂದೇಟಷ್ಟೇ ಹಾಕಬೇಕು. ಮೂರನೇದು, ಹಾಲಿನ ಮರಕ್ಕೂ ಸಹ ಒಂದೇಟನ್ನು ಅಷ್ಟೇ ಹಾಕ್ಬೇಕು. ಎರಡನೇ ಹಾಕಿದ್ರೆ ನನ್ನ ನಾಯಿ ಎಲ್ಲ ನಿಯಮವನ್ನು ಪಾಲನೆ ಮಾಡ್ಕೊಂಡಿದ್ದೆ ನೀನು ಸುಖವಾಗಿ ಸಂತೋಷವಾಗಿ ಜೀವನವನ್ನು ಬಾಳಬಹುದು. ಎಷ್ಟು ವರ್ಷ ಆದ್ರು ಹೌದಾ? ಇದನ್ನ ತಪ್ಪಿ, ಈ ನಿಯಮವನ್ನು ತಪ್ಪಿ ನೀನು ಮುಂದುವರೆದೆ, ನಿನ್ನ ಜೀವನ ಏನಾಗತ್ತೆ ನಾನು ಹೇಳಕ್ಕಾಗಲ್ಲ. ಅದ ಏನಾಗ್ಬೋದು ಮುಂದಿನ ಕಾಲದಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿಯವರೀಗ ನಾನು ತಿಮ್ಮ ಪಟ್ಟಣಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದಲ್ಲಪ್ಪ, ಈಗ ಸಂತೋಷವಾಗಲ್ಲ. ಇಲ್ಲಿ ಈಗೇನಂತ ನೆನಪಿದೆ ತಾಯಿ, ತಪ್ಪಿ ಕೂಡ ನೀನು ತೋರಿಸಿದ ಜನರನ್ನು ಮಾಡಲಾರೆ. ಹೇಳ್ತಾನೆ, ಅವ್ವ ನೀನು ಅನ್ನದಾತೆ ಕಣವ, ನಮ್ಮ ಕುಟುಂಬವನ್ನು ಕರೆದಂತಹ ಜೀವ ನೀನು ಅಂತ ಹೇಳಿ ನಿಮ್ಮ ಮಾತು ನಾವು ತಪ್ಪಲ್ಲ ಎಂದು ಮಾತು ಕೊಟ್ಟು ಮರದಡಿ ಸಂಸಾರವನ್ನು ಮಾಡಿಕೊಂಡಿದ್ದ. ಆ ಮರದಡಿ ಏನ್ ಮಾಡ್ತಿದ್ದ? ಸಂಸಾರವನ್ನು ಆ ಮರದ ಬಳಿ ಮಾಡಿ. ನಿಮ್ಮ ಚಿತ್ರದಲ್ಲಿ ಕಾಣ್ತಿದೆ ನೋಡಿ, ಕಾಣ್ತಿದೆ ಚಿತ್ರದಲ್ಲಿ. ಆ ಗಂಡ ಹೆಂಡತಿ ಇವರೆಲ್ಲ ಏನ್ ಮಾಡ್ತಾರೆ? ಸುಖವಾಗಿ ಜೀವನ ನಡೆಸ್ತಾ ಇದ್ರು. ಕೊನೆಗೆ ಅವನು ಏನ್ ಮಾಡ್ತಾನೆ? ಒಂದು ಕೊಡಲಿಯ ತಿಳ್ಕೊಂಡು ಮರ ಕಡಿಯಕ್ಕೆ ಹೋಗ್ತಾ, ಹೌದಾ? ಕಡಿಯಕ್ಕೆ ಹೋದ ಏನಾಗ್ತದೆ? ಈಗ ಮುಂದಿನ ಪರಿಣಾಮ ನೋಡಿ. ಈ ರೀತಿಯಲ್ಲಿ ತಿಮ್ಮರಾಯ ಅನೇಕ ದಿವಸ ಮುದುಕೇಳುವುದೇ ಸುಖವಾಗಿದ್ದ. ನೋಡು, ಇವೆಲ್ಲ ನಿಯಮವನ್ನು ತಿಳ್ಕೊಂಡು ಸ್ವಲ್ಪ ದಿವಸ ಕಾಲ ಯಾರು? ತಿಮ್ಮರಾಯ ಸುಖವಾಗಿದ್ದ. ಆದರೆ ಆಮೇಲೆ ಮಕ್ಕಳು ಹೆಚ್ಚಾಗಿ ಆಸೆ ಮಿತಿ ಮೀರಿ ನಾಯಿ ಬೊಗಳಿಗಳು ಕ್ಯಾರೆ ಮಾಡೋ ಸ್ಥಿತಿಗೆ ಬಂದ. ನೋಡು, ಮಕ್ಕಳು ಜಾಸ್ತಿ ಆದ್ರು. ಅವನು ಮುದುಕೆ ಮಾತನ್ನ ಕೇಳಿದಾಗ, ಹೌದಾ, ಆ ಮುದುಕೆ ಮಾತಿಗೆ ಬೆಲೆ ಗೌರವ ರೀತಿ ವರ್ತಿಸಿದ. ಹಾಲಿನ ಮರಕ್ಕೆ ಮತ್ತೆ ಮತ್ತೆ ಎರಡನೇ ಹಲವೇಟು ಆಗಿ ಪಟ್ಟಣ ಕೊಯ್ದು ಹಾಲು ಹಣ್ಣು ಮರ ಹಾಲು ಹಣ್ಣುಗಳನ್ನ ಮಾರತೊಯ್ದ. ನೋಡಿ, ಇನ್ನೇನ್ ಮಾಡಿದೆ? ಒಂದಕ್ಕಿಂತ ಜಾಸ್ತಿ ರೇಟ್ ಹಾಕಿದ, ಜಾಸ್ತಿ ಹಾಲನ್ನು ತಗೊಂಡ, ಒಂದಕ್ಕಿಂತ ಜಾಸ್ತಿ ಹಾಕಿದ, ಹೌದಾ? ನೀರನ್ನು ತಗೊಂಡ, ಹಣ್ಣುಗಳನ್ನು ತಗೊಂಡ, ಇವೆಲ್ಲವನ್ನು ಸಹ ಇಲ್ಲಿಗೆ ನಗರಕ್ಕೆ ಮಾರುವುದಕ್ಕೆ ಸ್ಟಾರ್ಟ್ ಮಾಡಿದ. ಅವಾಗ ಏನಾಯ್ತಾನ? ಈಗ ಅವನಷ್ಟೇ, ಅವನು ಕುಟುಂಬ ಅಷ್ಟೇ ತಿಂತಾ ಇದ್ರು. ಆಸೆ ವಿದ್ಯೆ ಮಾಡ್ದ, ಮುದುಕೆ ಮಾತನ್ನ ನಿರ್ಲಕ್ಷ್ಯ ಮಾಡಿ ಏನ್ ಮಾಡ್ದ? ಪಟ್ಟಣಕ್ಕೆಲ್ಲ ಮಾಡ್ತಾ ಇದ್ದಾನೆ. ಮುಂದೆ ನೋಡಿ, ಮುದುಕಿ ಕೋಪ ಮಾಡಿಕೊಂಡ್ರೆ ಮತ್ತೆ ಏಟ ಹಾಕುತ್ತಿದ್ದ. ಮುದುಕಿ ಎಷ್ಟು ಹೇಳ್ತಾ ಇದ್ರು, ಅದನ್ನು ಕೇರೆ ಹಾಕುತ್ತಿಲ್ಲ, ಮತ್ತೆ ಏಟ ಹಾಕಿದ. ಒಂದು ದಿನ ಹಾಲು ಸಾಲದೆ, ಹಾಲಿಗೆ ಸಾಲ ಆಗ್ತದೆ, ದುಡ್ಡು ಜಾಸ್ತಿ ಆದವನಿಗೆ ಮತ್ತೆ ಮಾಡಿದ, ಇನ್ನಷ್ಟು ಕೊಡ್ಬೇಕು ಅಂತ ಆಸೆ ಬಂದ. ಒಂದು ದಿನ ಹಾಲು ಸಾಲದೆ ಮುದುಕಿ ಎದುರಿನಲ್ಲಿ ಹಾಲಿನ ಮರಕ್ಕೆ 108 ಏಟ್ ಹಾಕಿದ. ನೋಡು, ಒಂದ್ ದಿವಸ ಅವನು ಮುದುಕಿ ಎದುರು ಇಟ್ಕೊಂಡೆಯ ಹಾಲಿನ ಮರಕ್ಕೆ ಮಾಡ್ದ ಪೆಟ್ಟನ್ನ ಎಷ್ಟಾರಿ 100ಕ್ಕಿಂತ ಹೆಚ್ಚು ಪೆಟ್ಟನ್ನ ಹಾಕಿದ. ಮರ ಕೆಳಗೋಡಿ ಬಿತ್ತು. ಅದರೊಳಗಿಂದ ಹಾಲಿನ ಬದಲು ರಕ್ತ ಚಿಮ್ಮಿತೋಯ್ತು. ನೋಡು, ಮತ್ತೇನ್ ಮಾಡೋದು? ಹಾಲು ಬರ್ತಾ ಇತ್ತು, ಮತ್ತು ಒಂದೇಟ್ ಹಾಕಿದ್ರೆ ಹೀಗೆ ಬಂದಿದೆ, ರಕ್ತ ಅನ್ನೋದು ಚಿಮ್ಮೆ ಬರ್ತಾ ಇತ್ತು. ರಕ್ತ ಮೊಡಗಟ್ಟಿ ಕೆರೆಯಾಗಿ, ಹಳ್ಳ ಕೊಳ್ಳ ತೊರೆ ನದಿಯಾಗಿ, ಕೊನೆಯ ಸಮುದ್ರವಾಗಿ, ಭೂಮಿಯೆಲ್ಲ ರಕ್ತದ ಕಣ್ಣಲ್ಲಿ ಉಳಿಬೋಯಿತು. ನೋಡು, ನದಿ ಹಳ್ಳ ಕೊನೆಗೆ ಏನಾಯ್ತು? ಸಮುದ್ರವಾಗಿ. ಎಲ್ಲಿ ನೋಡಿದ್ರಲ್ಲಿ ಏನ್ ಕಾಣ್ತಿದೆ? ಈಗ ರಕ್ತದ ಎಪ್ಪುಗಟ್ಟಿದೆ, ರಕ್ತದ ಮುಡಿನಲ್ಲಿ ನಿಂತ್ಕೊಂಡಿದ್ದಾರೆ. ಅದರಲ್ಲಿ ತಿಮ್ಮನು ಮುಳುಗಿ ಸತ್ತು ಹೋದ್ರಲ್ಲಿ ಹೇಳಬೇಕಿಲ್ಲವಲ್ಲ. ಹಾಗಾದ್ರೆ ಆ ರಕ್ತದ ಮುಳುವಿನಲ್ಲಿ ತಿಮ್ಮ ಕುಟುಂಬ ಸತ್ತೋಯ್ತಾ? ಹೇಳೋಕ ಬೇಡವಾ? ಅದಕ್ಕೆ ಆಶ್ಚರ್ಯ ಸೂಚಕ ನೀವು ತಿಳ್ಕೋಬೇಕು. ತಿಮ್ಮ ಕುಟುಂಬ ಸಂತೋಷವಾಗಿದೆ ಅಲ್ಲಿ. ಏನಾದ್ರು ಮನೆಗೆ ತಿಮ್ಮನ ಕುಟುಂಬ ಸತ್ತು ಹೋಗಿದ್ದಾರೆ. ನೋಡಿ, ಕತೆ ಮುಗಿದ ಮೇಲೆ ಮುಂದಕ್ಕೆ ಹೇಳ್ತಾನೆ. ಈಗ ಇದು ಇಷ್ಟು ಕತೆ. ಅದು ಕತೆ ಮುಂದಕ್ಕೆ ಹೇಳ್ತಾನೆ. ನೋಡ್ರಪ್ಪ, ಕಥೆಯಲ್ಲಿ ಆ ರಕ್ತದ ಮುಳುವಿನಲ್ಲಿ ಭೂಮಿ ಮತ್ತು ತಿಮ್ಮನ ಸಂಸಾರ ಮುಳುಗಿ ಹೋದ್ರು ಅಂತಲ್ಲವ ಕಥೆಯ ಕೊನೆಯಲ್ಲಿ ಹೇಳಿದ್ದು. ಕೊನೆಯಲ್ಲಿ ಹೇಳಿದ್ದೇನು? ರಕ್ತದ ಮುಳುವಿನಲ್ಲಿ ಭೂಮಿ ಮತ್ತೆ ತಿಮ್ಮನ ಒಂದು ಸಂಸಾರ ಏನಾಯ್ತು? ಭೂಮಿನ ಮುಳುಗ್ತು, ತಿಮ್ಮನ ಕುಟುಂಬನ ಸಹ ಮುಳುಗೋಯ್ತು.
ಕಥೆಗೊಂದು ಕೊನೆ ಕೊಡಬೇಕೆಂದು ಹಾಗೆ ಹೇಳಿದ್ದು ನಿಜ. ನಿಜ ಸಂಗತಿ ಏನಂದ್ರೆ ಆ ತಿಮ್ಮ ಇನ್ನೂ ಜೀವಂತವಾಗಿದ್ದಾನೆ ನಿಮ್ಮ ಮಧ್ಯದಲ್ಲಿ. ನೋಡು, ನಿಜ ಹೇಳ್ಬೇಕಪ್ಪ ಅಂದ್ರೆ ಆ ತಿಮ್ಮ ಇನ್ನೂ ಜೀವಂತವಾಗಿದ್ದಲ್ಲಿ ನಿಮ್ಮ ಮಧ್ಯದಲ್ಲಿ. ನೀವೀಗ ದೊಡ್ಡ ಮನಸ್ಸು ಮಾಡಿ ಭೂಮಿಯನ್ನು ಮತ್ತು ನಿಮ್ಮನ್ನು ಉಳಿಸಿಕೊಳ್ಳಬಹುದು. ನೋಡು, ನೀವು ನಿಮ್ಮನ್ನ ಈ ಭೂಮಿಯನ್ನ ನಿಮ್ಮನ್ನು ಉಳಿಸ್ಕೊಳ್ಬಹುದಾ? ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಹಾಲಿನ ಮರಕ್ಕೆ ಏಟು ಹಾಕೋದನ್ನ ನಿಲ್ಲಿಸಿ ಏನ್ ಮಾಡ್ತೀರೋ ನೋಡ್ಕೊಳ್ರಿ. ನೋಡು, ಹಾಲಿನ ಮರಕ್ಕೆ ಏಟು ಹಾಕೋದನ್ನ ನಿಲ್ಲಿಸಿ ಏನ್ ಮಾಡಿದ್ರೆ ನೋಡ್ಕೊಳ್ರಿ. ನಿಮಗೆ ಎಚ್ಚರಿಕೆ ಕೊಡ್ತಾರೆ ಬೇಗ ಕೇಳಿ. ಹಾಗಾದ್ರೆ ಈ ಒಂದು ಸಿಂಹ ಅವನ ಕುಟುಂಬ ಏನು ಸತ್ತೋಯ್ತು, ಆದ್ರೆ ನೀವೇ ಮಾಡ್ಬೇಕು. ನೀವು ಸಹ ಸಿಂಹ ಸತ್ತಿಲ್ಲ. ನೀವು ಪರಿಸರ ನಾಶ ಮಾಡ್ತೀರಾ? ಆ ಸಿಂಹಂತ ನೀವು ಹಾಳಾಗ್ತೀರಾ? ಆ ಭೂಮಿಯನ್ನ ನಾಶ ಮಾಡ್ತೀರಾ? ಆ ಭೂಮಿಯನ್ನ ರಕ್ಷಣೆ ಮಾಡ್ಬೇಕು, ಪರಿಸರವನ್ನ ಕಾಪಾಡಬೇಕು. ನಾವೆಲ್ಲರೂ ಒಳ್ಳೆಯ ವ್ಯಕ್ತಿಗಳಾಗಿ ಜೀವನ ಸಾಗಿಸ್ಬೇಕು ಅನ್ನುವಂಥದ್ದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ವಿಯಾಗಿ ನಿಮ್ಮಲ್ಲಿರ್ತಕ್ಕಂಥದ್ದು. ಹೌದಾ? ಇಷ್ಟು ಈ ಒಂದು ಕಥೆಯ ಒಂದು ಅಂತ ಇದು ಕಥೆ ಅರ್ಥ ಆಯ್ತಾ? ಹಾಗಾದ್ರೆ ಈ ಕಥೆಯ ಒಂದು ಏನ್ ಅರ್ಥ ಆಯ್ತು? ನಡ್ಮೂರು ವಾಕ್ಯದ ಯಾರು ಹೇಳ್ತೀರಿ? ಸೀಮೆ ಏನಂತಂದ್ರು ಅರ್ಥ ಸಾರಾಂಶವನ್ನು ಯಾರು ಹೇಳ್ತೀರಪ್ಪ? ಈಗ ಹೇಳಿ ಮಾಡಿ ಸರ್. ಅವನು ಒಂದು ಊರಲ್ಲಿ ಇರ್ತಾನೆ, ಅವನಿಗೆ ತುಂಬಾ ಬಡತನ ಬಂದಿರ್ತತೆ ಸರ್. ಆಮೇಲೆ ಅವನು ತುಂಬಾ ಕೆಟ್ಟೋಗಿರ್ತಾನೆ. ನಾನು ಪೇಟೆಗೆ ಹೋಗಿ ದುಡ್ಡು ಮಾಡ್ಬೇಕು ಅಂತ ಇರ್ತಾನೆ. ಆಮೇಲೆ ಅವನು ಬಿಸಿಲಲ್ಲೆಲ್ಲ ತಿರುಗಿ ತುಂಬ ಸುಸ್ತಾಗಿದ್ದು ಮರ್ದಡಿ ಕುಂತಿರ್ತಾನೆ. ಒಬ್ಬ ಮುಖಿ ಬಂದು ಅವನಿಗೆ ಎಲ್ಲ ಆಹಾರ ಎಲ್ಲವನ್ನು ಸಹಾಯ ಮಾಡ್ತಾನೆ. ಅವನು ನನ್ನ ಕುಟುಂಬ ಕರ್ಕೊಂಬಂದು ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಮುಕ್ಕಿಗೆ. ಆ ಮುಕ್ಕಿಗಳು ಅದ್ರ ಗಡಿದು ಅದನ್ನೆಲ್ಲ ವಿವರಣೆ ಎಲ್ಲ ಹೇಳ್ತಾಳೆ. ಈ ತರ ಇರ್ಬೇಕು, ನೀನು ಇಷ್ಟರಲ್ಲೇ ಇರ್ಬೇಕು ಅಂತ ಎಲ್ಲ ತೋರಿಸ್ಕೊಟ್ಟು ಎಲ್ಲ ಹೇಳ್ತಾಳೆ. ಆಮೇಲೆ ಅವನು ಅದೇ ರೀತಿ ಅಜ್ಜಿ ಮುದುಕಿ ಹೇಳಿದ್ದಂತಾನೆ ಒಂದೆರಡು ದಿವಸ ಅದನ್ನ ಪಾಲನೆ ಮಾಡ್ತಾನೆ. ಅದಾದ್ಮೇಲೆ ಅವನಿಗೆ ಮಕ್ಕಳು ಎಲ್ಲ ಜಾಸ್ತಿ ಆದ್ಮೇಲೆ ಅವನಿಗೆ ಅತಿಯಾಸೆ ಎಲ್ಲ ಹೆಚ್ಚಾಗುತ್ತೆ. ಎಲ್ಲ ಮರಗಳನ್ನೆಲ್ಲ ಕಡ್ದು ಅವ್ನು ನಾಶ ಆಗುತ್ತೆ. ಕಥೆ ಆಗ್ತಲ್ಲ. ಇಲ್ಲಿ ಕೊನೆಗೆ ಮನುಷ್ಯ ಮತ್ತೆ ಪರಿಸರ ಎರಡು ಸಹ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹೌದಾ? ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಮನುಷ್ಯ ಆ ಪರಿಸರವನ್ನ ಏನ್ ಮಾಡ್ಬೇಕು? ರಕ್ಷಣೆ ಮಾಡ್ಬೇಕು. ನಮ್ಮೆಲ್ಲರ ಹೊಣೆ. ಪರಿಸರ ಸಂರಕ್ಷಣೆ ಯಾವ ಹೊಣೆ? ವಾಕ್ಯವನ್ನ ಪರಿಸರ ಸಂರಕ್ಷಣೆ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು? ತಿಮ್ಮರಾಯನಿಗೆ ಮುದುಕಿ ವಿಧಿಸಿದ ಸೀಮೆಗಳು ಯಾವುವು? ತಿಮ್ಮರಾಯನಿಗೆ ಮುದುಕಿಯನ್ನು ವಿಧಿಸಿದ ಸೀಮೆ ಹಾಲಿನ ಮರ, ಹಣ್ಣಿನ ಮರ, ನೀರಿನ ಮರ ಎಂದು ತಿಳಿಸಿದರು. ಅವುಗಳನ್ನ ದಾಟಿ ಹೋಗಬಾರ್ದು ಅಂತ. ನೆಕ್ಸ್ಟ್ ಹೇಳುವಂತೆ ಕಥೆಯ ನಿಜ ಸಂಗತಿ ಯಾವುದು? ವಾಕ್ಯ ಪರಿಸರ ನಾಶವನ್ನ ಮಾಡಬಾರದು ಅಂತ ಈ ಕಥೆಯ ಒಂದು ಮೌಲ್ಯ. ಆಸೆ ಮಿತಿ ಮೀರಿ ತಿಮ್ಮರಾಯ ಮಾಡಿದ್ದೇನೋ ಹೇಳ್ತಾನ? ಯಾರ ಪುಣಿಗಳ ಆಸೆ ಮಿತಿ ಮೇಲೆ ಏನ್ ಮಾಡಿದ ತಿಮ್ಮರಾಯ? ಗಿಡಗಳನ್ನೆಲ್ಲ ಮತ್ತೆ ಮಾಡ್ದ ತಗೊಂಡೋಗಿ ಮಾಡ್ದ. ಅವಾಗ ಏನಾಯ್ತು? ಪರಿಸರ ನಾಶ ಆಯ್ತು, ಅವನ ಬದುಕು ನಾಶ ಆಯ್ತು. ಹೌದಾ? ಇಷ್ಟು ಈ ದಿನದ ಅವಧಿಯಲ್ಲಿ ನಾವೆಲ್ಲರೂ ತಿಳ್ಕೊಂಡಂತಹ ಕಥೆ ಅಂತ. ಹೌದಾ? ಸೀಮೆ ಕುರಿತು. ಹಾಗಾದ್ರೆ ಗೃಹಪಾಠ ಪ್ರಶ್ನೆ ಮಕ್ಕಳಿಗೆ ಗೃಹಪಾಠದ ಪ್ರಶ್ನೆ, ಸೀಮೆ ಪದದ ಸಾರಾಂಶವನ್ನ ಸೀಮೆ ಪಾಠದ ಸಾರಾಂಶವನ್ನ ನಿಮ್ಮದೇ ಆದ ಮಾತಿನಲ್ಲಿ ಬರೆಯಿರಿ. ನಿಮ್ಮದೇ ಆದ ಮಾತಿನಲ್ಲಿ ಬರೆಯಿರಿ. ಇದು ಯೋಜನಾ ಗೃಹಪಾಠದ ಪ್ರಶ್ನೆ. ಆಯ್ತಾ? ಸೀಮೆ ಪದದ ಸಾರಾಂಶವನ್ನ ನಿಮ್ಮದೇ ಆದ ಮಾತಿನಲ್ಲಿ ಬರೆಯಿರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.